ಪೋಷಕರು ನಮ್ಮ ಆರ್ಯ ಎಲೆಕ್ಟ್ರಿಕಲ್ಸ್, ಎಸ್ಎಸ್ ಎಂಟರ್ಪ್ರೈಸಸ್ ಭದ್ರಾವತಿ, ಜಿಎಸ್ ಆಟೋಮೊಬೈಲ್ಸ್ ಭದ್ರಾವತಿ, ನಂದೀಶ್ವರ ಪೈಂಟ್ಸ್, ಎಸ್ಎಸ್ ಸ್ಟಿಚ್ವೇರ್, ಜಿಬಿ ಬಾಸ್ ಕಾಂಡಿಮೆಂಟ್ಸ್, ರೇಣುಕಾ ಟ್ಯಾಟೂ, ಸಾಯಿ ಫ್ಲೆಕ್ಸ್ ಭದ್ರಾವತಿ, ಇವರೆಲ್ಲರಿಗೂ ಕೂಡ ಕೃತಜ್ಞತೆ ಸಮರ್ಪಿಸ್ತಾ ಇದ್ದೇವೆ. 12th member of Chennai. Hello. 12th member of Chennai. Twelfth member. ಕರುನಾಡ ಸಿರಿಯವ್ರದ್ದು ಬಹುಶಃ 24x7 ನಿರಂತರವಾಗಿ ಅವರು ಹತ್ತಿಂದಿತ್ತ ಹೋಗ್ತಾ ಇದ್ದಾರೆ. ಬಾಲ್ ಬದಲಿಯ ಅಂಪೈರ್ ಅಲ್ಲಿ ಒಂದು ಬಾಲ್ ಇಟ್ಕೊಂಡು ಹೋಗಿ ಒಂದೆರಡು. ಕರುನಾಡ ಸಿರಿಯವರಿಗೆ ವಿಶೇಷವಾಗಿರುವಂತಹ ಅಭಿನಂದನೆಯನ್ನು ಸಮರ್ಪಿಸ್ತೇವೆ. ಅವರು ಬಹುಶಃ ಕಾಲಿಗೆ ಚಕ್ರ ಕಟ್ಟಿಕೊಂಡ ರೀತಿಯಲ್ಲಿ ರಾತ್ರಿ ಇಡೀ ಇಲ್ಲಿ ಕೆಲಸ ಮಾಡ್ತಿದ್ದಾರೆ, ಹಗಲು ರಾತ್ರಿ. ಆದ್ರೆ ಈ ಮ್ಯಾಚ್ ಮಾತ್ರ ಡೇ ಮ್ಯಾಚ್, ಅವರು ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಹೌದು, 24x7 7 ಕರುನಾಡ ಸಿರಿ ಅವರಿಗೆ ಮತ್ತೆ ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ. ಸಮಯಕ್ಕೆ ಸರಿಯಾಗಿ ಅಲ್ಲದೆ ಹೋದ್ರು, ಇವರು ಸಂದರ್ಭಕ್ಕೆ ಸರಿಯಾಗಿ ಬಂದ್ರು. ಅದೇ ರೀತಿ ನಮ್ಮ ಮಲ್ಲಿಕಣ್ಣನವರಿಗೆ ಬರ್ತ್ಡೇ ವಿಷಯನ ಮಾಡ್ತಾ ಇದ್ದೇವೆ. ನಮ್ಮ ಟೂರ್ನಮೆಂಟಿನ ಪ್ರಮುಖ ಪ್ರೋತ್ಸಾಹಕರಲ್ಲಿ ಓರ್ವರು. ಮಲ್ಲಿಕಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮತ್ತೆ ಸಮರ್ಪಿಸ್ತಾ ಇದ್ದೇವೆ ಓಂ ಕ್ರಿಕೆಟರ್ಸ್ ಭದ್ರಾವತಿಯ ಪರವಾಗಿ. ಮುಖ್ಯ ವೇದಿಕೆಯಲ್ಲಿ ಮಲ್ಲಿಕಣ್ಣನವರನ್ನ ಬಹಳಷ್ಟು ಅಭಿಮಾನದಿಂದ ಅಭಿನಂದಿಸಿ ಗೌರವಿಸುವುದರ ಜೊತೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ಸಮರ್ಪಿಸ್ತಾ ಇದ್ದೇವೆ. ಲೇಟ್ ಮಾಡಬೇಡಿ, ಮೊದಲೇ ಹೇಳಿದ್ದೇವೆ ಮುಂದಿನ ಎಲ್ಲಾ ಪಂದ್ಯಗಳು ಕೂಡ ಇನ್ನು ಒಂದು ಪಂದ್ಯ ಮಾತ್ರ 6 ಓವರ್ಗಳಿರ್ತದೆ. ಅಂದ್ರೆ ಮುಂದಿನ ಪಂದ್ಯ ಅದಾದ ಬಳಿಕ ಎಲ್ಲಾ ಮ್ಯಾಚಸ್ ಓನ್ಲಿ ಫಾರ್ 5 ಓವರ್ಸ್. ಇಪ್ಪತ್ತೈದು ನಿಮಿಷಗಳ ಒಳಗೆ 6 ಓವರ್ಗಳನ್ನು ಮುಗಿಸಬೇಕಾಗಿದೆ. ರಿಯಲ್ ಫೈಟರ್ಸ್ ಜಾನ್ಸನ್ ಉಡುಪಿಯ ತಂಡ, 2 ತಂಡಗಳು ಒಂದಾಗಿ ಆಡ್ತಾ ಇದೆ. ಈ ಕ್ರೀಡಾ ಋತುವಿನ 2 ಪ್ರತಿಷ್ಠಿತ ಪಂದ್ಯಾಟಗಳಾಗಿರುವಂತಹ ದಾವಣಗೆರೆ ಶಾಮನೂರು ಡೈಮಂಡ್ ಹಾಗೂ
ಚಿತ್ರದುರ್ಗದ ವೀರ ಮದಕರಿ ಕಪ್ನಲ್ಲಿ ಫೈನಲ್ ಪಂದ್ಯಾಟವನ್ನು ಆಡಿದಂತ ರಿಯಲ್ ಫೈಟರ್ಸ್ ಜಾನ್ಸನ್ ಪಂದ್ಯಾಟವನ್ನು ಆಡ್ತಾ ಇದೆ. ಚೆನ್ನೈಯ ಯಾವುದೇ ಪ್ಲೇಯರ್ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿದ್ರೆ ಮಲೆನಾಡ ಸತಿ ಅವರ ಮುಖೇನ 5,000 ರೂಪಾಯಿಗಳ ಒಂದು ಕೊಡುಗೆ ಇರ್ತದೆ. ಪ್ರತಿ ಒಂದು ಓವರ್ ಅಲ್ಲಿ 2 ವಿಕೆಟ್ ಪಡ್ಕೊಳ್ಳುವಂತ ಯಾರೇ ಬೌಲರ್ಗೆ 500 ರೂಪಾಯಿಗಳ ಕೊಡುಗೆ ಇದೆ. ಅದೇ ರೀತಿ 2 ಸಿಕ್ಸರ್ ಯಾರೇ ಬಾರಿಸಿದ್ರು ಕೂಡ ಅವರಿಗೆ ಕೂಡ ಒಂದು 500 ರೂಪಾಯಿಗಳ ಗಿಫ್ಟ್ ಇರ್ತದೆ. ನಿಮ್ಮ ಹೆಸರು? 9ನೇ ವಾರ್ಡ್ ಚನ್ನಪ್ಪಣ್ಣನವರು ಕೌನ್ಸಿಲರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಇದನ್ನ ಕೊಡ್ತಾ ಇದ್ದಾರೆ. ಅಂಪೈರ್ ಗಮನಕ್ಕೆ ಎಸ್ ಟೈಮರ್ ಇಸ್ ಆನ್. ಸಮಯ ಆರಂಭಗೊಳ್ತಾ ಇದೆ. ಭದ್ರಾವತಿಯ ಕನಕ ಮಂಟಪ ಮೈದಾನದಲ್ಲಿ ನಡೀತಾ ಇರುವಂತಹ ಪ್ರತಿಷ್ಠಿತ ಪಂದ್ಯಕೂಟ ಓಂ ಕಪ್ ಗಾಗಿ ನಡೀತಾ ಇದೆ. ಚಮನ್ ಭಂಡಾರಿ ಮೊದಲ ಅವ್ರಿಗಾಗಿ. ಜಾನ್ಸನ್ ರಿಯಲ್ ಫೈಟರ್ಸಿನ ಪರವಾಗಿ ಮೊದಲ ಸತ ಅನುಭವಿ ಎಸೆಗಾರ ಕೂಡ ಚಮನ್ ಭಂಡಾರಿ. ಜಾನ್ಸನ್ ರಿಯಲ್ ಫೈಟರ್ಸ್ ಪರವಾಗಿ. ಮಧ್ಯೆ ಬಹಳ ಸಮರ್ಥನ ಸತ ಫಾಸ್ಟ್ ಡೆಲಿವರಿಯನ್ನ ಕಂಡ ಚಮನ್ ಭಂಡಾರಿ. ಶ್ರೀಲಂಕಾ ಲಸಿತ್ ಮಲಿಂಗ ಶೈಲಿಯಲ್ಲಿ ಹಾಫ್ ಆರ್ಮ್ ಬೌಲಿಂಗ್ ಆಕ್ಷನ್ ಅನ್ನು ಹೊಂದಿರುವಂತಹ ಕುಂದಾಪುರ ಮೂಲದ ಯುವ ಆಟಗಾರ ಚಮನ್ ಭಂಡಾರಿ ಆಡ್ತಾ ಇದ್ದಾರೆ. ಮತ್ತೆ 2ನೇ ಬಾರಿ ಸರಬಡಿ ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಬಿದ್ದ ಚೆಂಡು ಬಹಳ ಸಮರ್ಥ ಹೊಡೆತ. ಕವರ್ಸ್ ಭಾಗದಲ್ಲಿ 1 ಚೊರೆ ಸೇರ್ಪಡೆ. 2ನೇ ಓಟವನ್ನು ಕೂಡ ಪೂರೈಕೆ ಮಾಡಿಕೊಂಡ್ರು. ಮೊಗಿಲನ್ ಖಾತೆ ಆರಂಭ. ಎಂಪಿಟಿ ಆದಿಲ್ ಚೆನ್ನೈಯ ಖಾತೆ ಕೂಡ ಆರಂಭಗೊಳ್ತಾ ಇದೆ. 2 for without loss. ಎಂಪಿಟಿ ಆದಿಲ್ ಚೆನ್ನೈ. ಮಧ್ಯೆ ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸಮರ್ಥ ಹೊಡೆತ. ಲಾಂಗ್ ಆನ್ ಭಾಗದಲ್ಲಿ ಸುಂದರತೆ ಒಂದು ಕ್ಷೇತ್ರ ರಕ್ಷಣೆ. 1 ಓಟ. 2ನೇ ಓಟದ ಪೂರೈಕೆಯೂ ಕೂಡ. ತಳ ಮೊತ್ತ 4 ಓಟಗಳು. ಭದ್ರಾವತಿಯ ನೆಚ್ಚಿನ ಶಾಸಕರು ಆಗಿರುವಂತಹ BK ಸಂಗಮೇಶ್ವರವರ ಒಂದು ಹಿರಿತನದಲ್ಲಿ ಭದ್ರಾವತಿಯ ಬಿಬಾಸ್ ಖ್ಯಾತಿಯ ಬಸವೇಶ್ವರ ಹುಟ್ಟು ಹಬ್ಬದ ಅಂಗವಾಗಿ ನಡೀತಾ ಇದೆ. ಕೇಸರಿ ಪಡೆ ಯುವ ಮುಖಂಡ KP ಗಿರೀಶ್ ಅವರ ಮುಂದಾಳುತ್ವದಲ್ಲಿ ಸತತ 2ನೇ ಬಾರಿಗೆ ಈ ಮೈದಾನದಲ್ಲಿ ಪಂದ್ಯಕೂಟ ಸಾಗ್ತಾ ಇದೆ. ತಳ ಮೊತ್ತ 4 ಓಂ ಕಪ್. ಮಧ್ಯೆ ಮತ್ತೊಂದು ಸುಂದರತೆ ಎಸೆತ ಈ ಬಾರಿ ರೈಸಿಂಗ್ ಡೆಲಿವರಿ ಎಸೆತ ಚಮನ್ ಭಂಡಾರಿ. ತಳ ಮೊತ್ತ 4 ಓಟಗಳು ಇದುವರೆ ದಾಖಲಾಗ್ತಾ ಇದೆ. ಪೊಲೀಸ್ ಇಲಾಖೆಯ ವಿಜಯಣ್ಣನವರು ವೆಂಕಟೇಶಣ್ಣ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ತರ್ಮದ ಅಂಗಳ ಭಾಗದಲ್ಲಿ ಮೊದಲ ಅವರ ಕೊನೆ ಚೆಂಡಿಗೆ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಮೊಗಿಲನ್ ಸಿಕ್ಸರ್ ದಾಖಲಿಸಿದ್ರು. ಅವರಿಗೊಂದು ಅಂಗಣ ಒಳಭಾಗದಲ್ಲಿ ರಕ್ಷಿತ್ ಎಸ್ಗಾರಿಕ ಭಾಗವನ್ನು ಕಂಡುಕೊಂಡ್ರು. ಓವರ್ 1ರಲ್ಲಿ 2 ಸಿಕ್ಸರ್ಗಳು ಅಥವಾ 2 ವಿಕೆಟ್ ಪಡ್ಕೊಂಡ ಯಾರೇ ಬೌಲರ್ ಆಗಲಿ ಆಟಗಾರನಾಗಲಿ 9ನೇ ವಾರ್ಡ್ ಚನ್ನಪ್ಪಣ್ಣನವರು 500 ರೂಪಾಯಿಗಳ ಕೊಡುಗೆಯನ್ನು ಘೋಷಣೆ ಮಾಡಿದ್ದಾರೆ ಆಲ್ರೆಡಿ. ಮತ್ತೊಂದೆಡೆ ಹ್ಯಾಟ್ರಿಕ್ ಸಿಕ್ಸರ್ಗೆ ಮಲ್ನಾಡ್ ಸತಿ ಅವರ ಮುಖೇನ 5,000 ರೂಪಾಯಿಗಳ ಕೊಡುಗೆ. ಇದನ್ನೆಲ್ಲ ಯಾರು ಪಡ್ಕೊಳ್ತಾರೆ ನೋಡ್ಬೇಕಾಗಿದೆ. 25 ನಿಮಿಷಗಳ ಒಳಗೆ ಮುಗಿಬೇಕು. 6 ಓವರ್ಗಳು. ಅಂಗಣ ಒಳಭಾಗದಲ್ಲಿ ಇವಾಗ ಮತ್ತೊಬ್ಬ ಬೌಲರ್ ರಕ್ಷಿತ್ ಬೆಳ್ಳಂಪಳ್ಳಿ ಬರ್ತಾ ಇದ್ದಾನೆ ಸ್ಕಾರಿಕ ಭಾಗದಲ್ಲಿ. ತಳ ಮೊತ್ತ 10 ಓಟವನ್ನು ತಲುಪ್ತಾ ಇದೆ.
ವಿಲಿಯಂ ಸ್ಟ್ರೈಕರ್ ಅಲ್ಲಿ ಈ ಬಾರಿ ಮೊದಲ ಚೆಂಡು ಭರ್ಜರಿ ಹೊಡೆತ ಲಾಂಗನ್ ಭಾಗದಲ್ಲಿ ಸೂರಜ್ ಬೇಲೂರು ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮೊದಲ ಹೋದರಿ ಆಘಾತವನ್ನು ಕಾಣ್ತಾ ಇದೆ ಆದಿ ಚೆನ್ನಯ್ಯ ತಂಡ 10 for 1. ಎಂಪಿಟಿ ಚೆನ್ನಯ್ಯ ಮೊದಲ ವಿಕೆಟ್. ಈ ಬಾರಿ ಮೊದಲ ಚೆಂಡಿನಲ್ಲೇ ಮುಗಿಲನ್ನು ವಾಪಸ್ ಆದ್ರು. ಲಾಂಗಾನು ಭಾಗದಲ್ಲಿ ಒಂದು ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡಿದ್ದಾನೆ ಸೂರಜ್. ಸ್ಕೋರ್ 10 for 1. ನಗರಸಭೆ ಸದಸ್ಯರು ಕೆ ಸುದೀಪ್ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಭದ್ರಾವತಿಯ ನಗರಸಭೆ ಸದಸ್ಯರು ಕೂಡ ಕೆ ಸುದೀಪ್ ಅವರು ಅವರ ಆತ್ಮೀಯ ಸ್ವಾಗತ ಹೋಮ್ ಕ್ರಿಕೆಟರ್ಸಿನ ಪರವಾಗಿ ಬಯಸ್ತಾ ಇದ್ದೇವೆ. ಅಣ್ಣ ಈ ಟೆಂಪೋ ಹೊರಕ್ಕೆ ಬರಲಿ. ಅಂಗಡ ಒಳಭಾಗದ ರಕ್ಷಿತ್ ಬೆಳ್ಳಂಪಳ್ಳಿ ಮತ್ತೆ ಸ್ಕಾರಿಕ ಭಾಗದಲ್ಲಿ ರಾಷ್ಟ್ರೀಯ ಮಟ್ಟದ ಹೋಮ್ ಕಪ್ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. 2ನೇ ದಿನದ 3ನೇ ಪಂದ್ಯ. ಮುಂದಿನ ಪಂದ್ಯ ಬೆಂಗಳೂರಿನ ಫ್ರೆಂಡ್ಸ್ ಪಂದ್ಯಾಟವನ್ನು ಆಡುತ್ತೆ. ಈತನ ಮಧ್ಯೆ ಉತ್ತಮ ರೀತಿಯ ಒಂದು ಎಸೆತ. ನಿತಿನ್ ಮಂಡೇಲ ಕ್ಷೇತ್ರ ರಕ್ಷಕ. ಟೆನಿಸ್ ಬಾಲ್ ನಲ್ಲೂ ಕೂಡ ಇತ್ತೀಚೆಗೆ ಕೆಲವು ರಾಷ್ಟ್ರೀಯ ನಾಯಕರ ಹೆಸರುಗಳು ಆಟಗಾರರ ಜೊತೆ ತಳುಕು ಹಾಕ್ತಾ ಇದೆ. ತನ್ನ ಮೊತ್ತ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ ಜುನೇದ್ ಮುಖೇನವಾಗಿ 11 ಓಟವನ್ನು ತಲುಪ್ತಾ ಇದೆ ಎಂಪಿಟಿ ಚೆನ್ನೈ. ಅಂಗಡ ಒಳಭಾಗದಲ್ಲಿ ರಿವರ್ಸ್ ಶಾಟ್ ಮಾಡಿದಂತ ಆಟಗಾರ ರನ್ಔಟ್ ಅವಕಾಶ ಇತ್ತು. ಸುಲಭದ ಒಂದು ಅವಕಾಶ. ಥರ್ಡ್ ಮ್ಯಾನ್ ಅಲ್ಲಿ ಪ್ರದೀಪ ಶೆಟ್ಟಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಅಂತಿಮ ಹಂತದಲ್ಲಿ ಒಂದು ಓಟ ಸೇರ್ಪಡೆ. ಮುಗಿಲನ್ ಖಾತೆಗೆ. ಸ್ಕೋರ್ 12 for 1. ಎನ್ಪಿಟಿ ಆದಿ 11 ಚೆನ್ನಯ್ಯ ತಂಡ ಭದ್ರಾವತಿಯಲ್ಲಿ ಹೋಮ್ ಕಪ್ ಅನ್ನು ಆಡ್ತಾ ಇದೆ ರಾಷ್ಟ್ರೀಯ ಮಟ್ಟ ಪಂದ್ಯಾಟವಾಗಿ 4ನೇ ಬಾರಿ. ಕೊನೆ ಹಂತದಲ್ಲಿ ಮತ್ತೆ ಪವನ್ ಚೇತರಿಕೆಯನ್ನ ಕಂಡುಕೊಂಡ್ರು. ಪಂದ್ಯಾಟದ ಮುಂದುವರಿಕೆ ಆಗ್ತಾ ಇದೆ. 2 ಓಟದ ಸೇರ್ಪಡೆ. ಅಂಪೈರ್ ಬೌಂಡ್ರಿ ಇದು. ಯಾಸ್ ಕೊನೆ ಹಂತದಲ್ಲಿ ಬೌಂಡ್ರಿಯ ಸೇರ್ಪಡೆ. 4 ಓಟಗಳು ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ತಳ ಮೊತ್ತ ಬೌಂಡ್ರಿ ಮುಖಾಂತರವಾಗಿ 16 ಓಟವನ್ನು ತಲುಪ್ತಾ ಇದೆ. 2ನೇ ಓವರ್ ಚಾಂತಿಯನ್ನು ಕಂಡುಕೊಳ್ತಾ ಇದೆ ಈ ಪಂದ್ಯ. ಹೋಮ್ ಕಪ್ ರಾಷ್ಟ್ರೀಯ ಮಟ್ಟ ಪಂದ್ಯಕೂಟ ಇಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ನಿನ್ನೆ ನಾನ್ ಸೆಟ್ಟಿನ 8 ತಂಡಗಳು ಆಡ್ತಾ ಇದೆ. ಇವತ್ತು ರಾಜ್ಯ ಮಟ್ಟ ಪ್ರತಿಷ್ಠಿತ ತಂಡಗಳು ಆಡ್ತಾ ಇದೆ ಕನಕ ಮಂಟಪ ಮೈದಾನದ ಒಳಭಾಗದಲ್ಲಿ. ರಕ್ಷಿತ್ ಜುನೇದ್ ಗೆಸಂತ ಈ ಒಂದು ಎಸೆತ. ಮತ್ತೊಂದು ರಿವರ್ಸ್ ಶಾಟ್ ಡೀಪ್ ಎಕ್ಸ್ ಕವರ್ಸ್ ಅಲ್ಲಿ ಜುನೇದ್ ಮುಖೇನವಾಗಿ ಚೆನ್ನೈಗೆ ಬೌಂಡ್ರಿ.
2 ವಿಕೆಟ್ಸ್ಗಳು ಓವರ್ ಒಂದರಲ್ಲಿ ಅಥವಾ 2 ಸಿಕ್ಸರ್ ಬಂದ್ರೆ ಚನ್ನಪ್ಪಣ್ಣನವರ 500 ರೂಪಾಯಿಗಳ ಕೊಡುಗೆ 5,000 ರೂಪಾಯಿಗಳನ್ನ ಕೊಡ್ತಾ ಇದ್ದಾರೆ. ಹ್ಯಾಟ್ರಿಕ್ ಸಿಕ್ಸರ್ಗೆ ಮಲೆನಾಡ ಸತಿ ಅವರು. ಈತನ ಮಧ್ಯೆ ಅಂಗಳ ಒಳಭಾಗದಲ್ಲಿ ಟಾಪ್ ಎಜ್ ಅಂತ ಹೊಡೆತ ಈ ಬಾರಿ ಲಾಂಗ್ ಸ್ಲಿಪ್ಪಿನ ಫೀಲ್ಡರ್ ಸುಲಭ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಮಲ್ಡ್ರಿಕ್ ಅಂತ ಕಾಣುತ್ತೆ. ಜುನೇದ್ ಮೊದಲ ಜೀವದಾನವನ್ನ ಪಡ್ಕೊಂಡ್ರು. 2ನೇ ಓವರ್ನ ಮುಕ್ತಾಯದ ಹಂತದಲ್ಲೇ ತಂಡದ ಮೊತ್ತ 20 ಓಟವನ್ನು ದಾಖಲಿಸ್ತಾ ಇದೆ. NPT ಆದಿ11 ಚೆನ್ನೈ ವರ್ಸಸ್ ರಿಯಲ್ ಫೈಟರ್ಸ್ ಜಾನ್ಸನ್ ಕುಂದಾಪುರ. ಮುಂದಿನ ಹಂತದಲ್ಲಿ ಹ್ಯಾಟ್ರಿಕ್ ಬೌಂಡ್ರಿಗೆ ನಗರಸಭೆ ಸದಸ್ಯರು ಆಗಿರುವಂತಹ ಪ್ರದೀಪ್ ಅವ್ರ ಮುಖೇನ ಸುದೀಪ್ ಅವ್ರ ಮುಖೇನ 5,000 ರೂಪಾಯಿ ಕೊಡುಗೆ ಇರುತ್ತೆ. ಈ ರೀತಿ ಮಲ್ನಾಡು ಸತ್ಯ ಅವರು ಹ್ಯಾಟ್ರಿಕ್ ಸಿಕ್ಸರ್ಗೆ 5,000 ಆದ್ರೆ ಚನ್ನಪ್ಪಣ್ಣನವರು ಓವರ್ ಒಂದರಲ್ಲಿ ಯಾರೇ 2 ಸಿಕ್ಸರ್ ದಾಖಲಿಸಿದ್ರು 500 ರೂಪಾಯಿಗಳನ್ನ ಟೂರ್ನಮೆಂಟ್ ಆಡುವ ಪ್ರತಿ ತಂಡಗಳು ಗಮನಿಸಿ, ಆಟಗಾರರು ಕಡ್ಡಾಯವಾಗಿ ಶೂ ಧರಿಸಿ ಆಡಬೇಕು, ಇಲ್ಲ ಅಂದ್ರೆ ಆಡೋದಕ್ಕಿಲ್ಲ. ತಳ ಮೊತ್ತ 20, 20 ಫಾರ್ ಲಾಸ್ ಆಫ್ 1. ಆಟಗಾರರು ದಯವಿಟ್ಟು ಮೊದಲೇ ಹೇಳಿದ್ದೇವೆ, ಶೂ ಕಂಪಲ್ಸರಿ ಅನ್ನೋದಾಗಿ ಸಂಘಟಕರ ಸೂಚನೆ ಇದೆ, ಇಲ್ಲ ಅಂದ್ರೆ ಆಡೋಕಿಲ್ಲ ಅಂತ. ರಿಯಲ್ ಫೈಟರ್ಸ್ ಜಾನ್ಸನ್ ಬೌಲರ್ ಆಶೀಶ್ ಅವರು ಪಂದ್ಯಾಟ ಮುಂದುವರಿಸಬೇಡಿ, ನೀವು ಸಂಘಟಕರ ಸೂಚನೆ ಇದೆ, ಶೂ ಕಂಪಲ್ಸರಿ ಹಾಕಿ ಆಡ್ಬೇಕಂತ. ಮಲ್ಡ್ರಿಕೋ ಅಯ್ಯಪ್ಪ ಸ್ವಾಮಿ ವ್ರತಧಾರಿಗಳಾದ್ರೆ ತೊಂದರೆ ಇಲ್ಲ, ಆಡ್ಬೋದು, ಆದ್ರೆ ಇಲ್ಲ ಅಂದ್ರೆ ಆಡೋದಕ್ಕಿಲ್ಲ ಅಂತ. ಶೂ ಕಂಪಲ್ಸರಿ ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕು ಅನ್ನೋದ ಹೇಳ್ತಾ ಇದ್ದಾರೆ ಆಡುವ ಆಟಗಾರರು. ಮಲ್ಡ್ರಿಕೋ ನಿಮಗೂ ಸೂಚನೆ ಅನ್ವಯವಾಗ್ತದೆ. ಸರಿ ಬದಿ ಸರಿ ಮಾಡುದು ಮಾರ್ರೆ. ಅವ್ರದ್ದು ಬಹುಶಃ ಈ ಟೂರ್ನಮೆಂಟ್ ಅಲ್ಲಿ 24x7 ಸೇವೆ ಕರುನಾಡ ಸಿರಿ ಅವರದು, ಹಗಲು ರಾತ್ರಿ, ಆದ್ರೆ ಮ್ಯಾಚ್ ಮಾತ್ರ ಡೇ ಮಾತ್ರ. ಅಂಗಡ ಒಳಭಾಗದತ್ತ ಮುಂದಿನ ಪಂದ್ಯಾಟ ಬೆಂಗಳೂರಿನ ಫ್ರೆಂಡ್ಸ್ ತಂಡ ಪಂಚಜನ್ಯ ಕೋಟವನ್ನು ಎದುರಿಸ್ತಾರೆ. ಆ 2 ತಂಡಗಳ ನಾಯಕರು ರೆಡಿ ಇರಬೇಕನ್ನೋದ ಕೇಳ್ತಾ ಇದ್ದೇವೆ. 6 ಓವರ್ಗಳು ಮುಗಿದ ತಕ್ಷಣ ಪಂಚಜನ್ಯ ಕೋಟ ಮತ್ತು ಫ್ರೆಂಡ್ಸ್ ಬೆಂಗಳೂರಿನ ತಂಡಗಳು ರೆಡಿ ಇರಬೇಕು ಮುಂದಿನ ಪಂದ್ಯಾಟಕ್ಕೆ. ನೋಡಿ, ಈ ಪಂದ್ಯಾಟ ನೋಡೋದಕ್ಕೆ ಬಂದಿರುವಂತಹ ಪ್ರೇಕ್ಷಕರು ಇರಬಹುದು, ಆಟಗಾರರು ಇರಬಹುದು, ಯಾರೇ ಇರಬಹುದು, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಬಿಟ್ಟರೆ ಸಂಘಟಕರ ಹತ್ರ ಬಂದು ಅದು ಹೋಗಿದೆ ಇದು ಹೋಗಿದೆ ಅಂತ ಕಂಪ್ಲೇಂಟ್ ಮಾಡೋಕಿಲ್ಲ. ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗೆ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸುದೀಪ್ ರವರು ಬಂದಿದ್ದಾರೆ, ಹಾಗೂ ಭವಿ ಸಮಾಜದ ಅಧ್ಯಕ್ಷರು ನನ್ನ ಆತ್ಮೀಯ ಸ್ನೇಹಿತರಾದ ಶಿವ ಪಾಟೀಲ್ ರವರು ಬಂದಿದ್ದಾರೆ, ಹಾಗೂ ಹಳ್ಳಿ ಬಂಕ್ ಮಾಲೀಕರಾದ ಮಲ್ಲಿಕಣ್ಣವ್ರು ಬಂದಿದ್ದಾರೆ. ಇವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ ಕೋರ್ತೀನಿ ನಾನು. ಅಂಗಡ ಒಳಭಾಗದಲ್ಲಿ ಆಶೀಶ್ ಅವರ ಮೊದಲ ಚೆಂಡು ಇನ್ಸೈಡ್ ಎಜ್ ಆಗ್ತಾ ಇದೆ ಮಾಡಿ ಒಂದೋಟದ ಸೇರ್ಪಡೆ. ಸ್ಕೋರ್ 21 for 1.
ಓಂ ಕಪ್ ನ ರಾಷ್ಟ್ರೀಯ ಮಟ್ಟ ಪಂದ್ಯಾಟ ಎರಡನೇ ದಿನ ಮೂರನೇ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಮತ್ತೆ ಆಶೀಶ್ ಶಾಲೆಬೂರು ಎಸೆದ ಚೆಂಡು ವೈಡ್ ಬಾಲ್ ನ ಸೂಚನೆ ಇದೆ. ಈ ಟೂರ್ನಮೆಂಟ್ ಜಯವನ್ನು ದಾಖಲಿಸುವಂತಹ ಒಂದು ತಂಡ 2,500 ಕ್ಯಾಚ್ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡಕ್ಕೆ 1.5 ಲಕ್ಷ ರೂಪಾಯಿಗಳ ಕ್ಯಾಶ್ ಕೂಡ ಇರ್ತದೆ. ಆಶೀಶ್ ಶಾಲೆಬೂರು ಎಸೆದ ಚೆಂಡು ಜುನೇದ್ ಮುಖ್ಯವಾಗಿ ಡೀಪ್ ಫೈನ್ ಲೆಗ್ ಭಾಗದಲ್ಲಿ ಮೊದಲ ಸಿಕ್ಸರ್ ದಾಖಲಾಗ್ತಾ ಇದೆ. ಬಹುಶಃ ಇದು ಸೆಕೆಂಡ್ ಸಿಕ್ಸರ್ ಅಂತ ಕಾಣುತ್ತೆ. LPT ಆದಿ ಚೆನ್ನೈ 11 ಪಾಳ್ಯದಲ್ಲಿ ಅಂಗಣ ಒಳಭಾಗದತ್ತ ಮತ್ತೆ ಆಶೀಶ್ ಶಿಬಾರಿ ಜುನೇದ್ ಗೆಸದ ಮತ್ತೊಂದು ಲೋ ಫುಲ್ ಟಾಸ್ ಚೆಂಡು ಲಾಂಗ್ ಆನ್ ಭಾಗದಲ್ಲಿ ಬಾರಿ ಸುಲಭಕ್ಕೆ ತನ್ಮೂಲಕವಾಗಿ ಜುನೇದ್ ಔಟ್. ಅಂಗಣ ಒಳಭಾಗದತ್ತ ಪ್ರಭಾಸ್ ಏರ್ಪಡ NPT ಚೆನ್ನೈ ಆಡ್ತಾ ಇದೆ. ಮಲೆನಾಡ ಸತಿ ಕರುನಾಡ ಸಿರಿ ಸ್ವಲ್ಪ ಬದಿ ಸರಿಬೇಕು. ನಿಮ್ಮ ಬ್ಯಾಕ್ ಪೊಸಿಷನ್ ನೋಡುವ ಕೆಲಸ ಆಗ್ತದೆ ನಮ್ಗೆ. ಹೌದು, ಮಲೆನಾಡು ಸತಿಯವರು ಬದಿಗೆ ಸರ್ತಿದ್ದಾರೆ ಸ್ವಲ್ಪ. ಅಂಗಣ ಒಳಭಾಗದತ್ತ ಹೋದರಿಯನ್ನ ಪಡ್ಕೊಂಡು ಆಶೀಶ್ ಶಾಲೆಬೂರು ಭದ್ರಾವತಿಯ ಉಕ್ಕಿನ ನಗರಿಯಲ್ಲಿ ನಡೀತಾ ಇದೆ ರಾಷ್ಟ್ರೀಯ ಮಟ್ಟದ ಅಖಿಲ ಭಾರತ ಮಟ್ಟದ ಓಂ ಕಪ್. ಈ ತನ್ಮಧ್ಯೆ ಮತ್ತೊಂದು ಶಾಟ್ ಎಸೆತ ಮಿಸ್ ಚಾರ್ಜ್ಮೆಂಟ್ ಅನ್ನು ಮಾಡಿಕೊಂಡ ಪ್ರಭಾ ಓಟವನ್ನು ದಾಖಲಿಸ್ತಾ ಇಲ್ಲ. ಈ ಒಂದು ನಮ್ಮ ಓಂ ಕಪ್ ರಾಷ್ಟ್ರೀಯ ಮಟ್ಟ ಪಂದ್ಯಾಟಕ್ಕೆ ಮಾರುತಿ ನಗರದ ಯೋಗೀಶ್ ಅವರು ಬಂದಿದ್ದಾರೆ. ದಯವಿಟ್ಟು ನೀವು ಮುಖ್ಯ ವೇದಿಕೆ ಬರಬೇಕನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಆತ್ಮೀಯ ಸ್ವಾಗತವೂ ಕೂಡ ಮಾರುತಿ ನಗರದ ಯೋಗಿಯವರು ನಮ್ಮ ಪ್ರೋತ್ಸಾಹಕರು ಮುಖ್ಯ ವೇದಿಕೆ ಬರಬೇಕು. ನಿಮಗೆ ಆತ್ಮೀಯ ಸ್ವಾಗತವನ್ನು ಮತ್ತೊಮ್ಮೆ ಬಯಸ್ತಾ ಇದ್ದೇವೆ. ಓಂ ಕ್ರಿಕೆಟರ್ಸ್ ಭದ್ರಾವತಿಯ ಪರವಾಗಿ ಈ ತನ್ಮಧ್ಯೆ ಬಹಳ ಸುತ್ತಮರ್ತಿ ಒಂದು ಕ್ಷೇತ್ರ ರಕ್ಷಣೆ ಲಾಂಗ್ ಆನ್ ಭಾಗದಲ್ಲಿ ಸಂಭಾವ್ಯ ಸಿಕ್ಸರ್ ಅನ್ನು ಅಡ್ಡಯಿಸಿದ ಚವಾನ್ ಭಂಡಾರಿ ಒಂದು ಅತ್ಯುತ್ತಮ ಕ್ಷೇತ್ರ ರಕ್ಷಣೆಯೂ ಕೂಡ. ಕರಾವಳಿಯ ಹೆಸರಾಂತ ತಂಡ ರಿಯಲ್ ಫೈಟರ್ಸ್ ಜಾನ್ಸನ್ ಮತ್ತೆ ಆಶೀಶ್ ಸಂದ ಚೆಂಡು ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ರಿವರ್ಸ್ ಶಾಟ್ ಮುಖೇನವಾಗಿ ತಂಡದ ಮೊತ್ತ 30ಕ್ಕೆ 2 ಅಂಡ್ 4 ನಂಬರ್ 3 NPT ಚೆನ್ನೈ 30-2. ಇದಾದ ಬಳಿಕ ಮುಂದಿನ ಪಂದ್ಯಾಟ ಬೆಂಗಳೂರಿನ ಮತ್ತೊಂದು ಪ್ರತಿಷ್ಠಿತ ತಂಡವಾಗಿರುವಂತಹ ರೈಡು ಗೌಡ್ರ ನೇತೃತ್ವದ ಫ್ರೆಂಡ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತೊಂದು ಹೊಸ ತಂಡ ಪಾಂಚಜನ್ಯ ಕೋಟ ಪಂದ್ಯಾಟವನ್ನು ಆಡ್ತದೆ. ಕ್ಷೇತ್ರದ ಬಹಳಷ್ಟು ಜನಪ್ರಿಯ ಶಾಸಕರು ಆಗಿರುವಂತಹ ನಾಡಿನ ಹಿರಿಯ ರಾಜಕಾರಣಿಗಳು BK ಸಂಗಮೇಶ್ ಅವರ ಒಂದು ಹಿರಿತನದಲ್ಲಿ ಭದ್ರಾವತಿಯ ಸ್ಕೋರ್ 35-2 ಭದ್ರಾವತಿಯ ಬಿಬಾಸ್ ಖ್ಯಾತಿಯ ಬಸವೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಅತಿ ಯಶಸ್ವಿ ಪಂದ್ಯಕೂಟ ಇಲ್ಲಿ ನಡೀತಾ ಇದೆ. ಕೇಸರಿ ಪಡೆ ಯುವ ಮುಖಂಡ KP ಗಿರೀಶ್ ಅವರ ನೇತೃತ್ವದಲ್ಲಿ ನಾಲ್ಕನೇ ಓವರ್ಗಾಗಿ ಮತ್ತೆ ಬರ್ತಾ ಇದ್ದಾರೆ ಚವಾನ್ ಭಂಡಾರಿ.
ಪಂದ್ಯಾಟ ಮುಂದುವರಿಸಬೇಕು ಅನ್ನೋದಾಗಿ ಕೇಳ್ತಾ ಇದ್ದಾವೆ ಜಾನ್ಸನ್ ರಿಯಲ್ ಫೈಟರ್ಸ್. ಈತನ ದೇಶದ ಮೊದಲ ಚೆಂಡು ಅದರ್ತಿ ಓಟುಗಳು ಬರ್ತಾರೆ. ರನ್ ಪಡ ಅವಕಾಶ ಇತ್ತು, ಅವಕಾಶವನ್ನು ಮತ್ತೆ ಮಿಸ್ ಮಾಡಿಕೊಂಡ್ರು. ಲೆಕ್ಕಾಚಾರ ಮಾಡಿ ಆಡಿದ ಬಹುಶಃ ರನ್ ಔಟ್ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಆಯಿತು. ಹರಿ ಎಡವಿಕೆಯನ್ನು ಮಾಡಿಕೊಂಡ್ರು. ತನ್ನ ಮೊತ್ತ 31, ಚೆನ್ನೈ 31 ಫಾರ್ ಲಾಸ್ ಆಫ್ 2. 4ನೇ ಓವರ್ ಚಾತಿಯನ್ನು ಕಂಡುಕೊಳ್ತಾ ಇದೆ. ಮುಗಿಲನ್ ಮತ್ತು ಪ್ರಭಾ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿದ್ರೆ ವಿನಯ್ ಗುಂಡಾ ಅವರ ಕಡೆಯಿಂದ 1,000 ರೂಪಾಯಿಗಳಿದೆ. ಮಲೆನಾಡ ಸತಿ ಅವರು 5,000 ಇಟ್ಕೊಂಡು ಇವಾಗಲೇ ಕೂತ್ಕೊಂಡಿದ್ದಾರೆ. ಯಾರು ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸ್ತಾರೆ ನೋಡಬೇಕಾಗಿದೆ. 9ನೇ ವಾರ್ಡ್ ಚನ್ನಪ್ಪಣ್ಣನವರು ಕೂಡ ಓವರ್ ಒಂದರಲ್ಲಿ ಯಾರೇ 2 ಸಿಕ್ಸರ್ ದಾಖಲಿಸಿದ್ರು ಕೂಡ 500 ರೂಪಾಯಿಗಳ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಆಟಗಾರರನ್ನು ಪ್ರೋತ್ಸಾಹಿಸುವಂತಹ ಕ್ರೀಡಾ ಪ್ರೋತ್ಸಾಹಕರು ಕೂಡ ಭದ್ರಾವತಿಯಲ್ಲಿ ಹೋಮ್ ಟೂರ್ನಮೆಂಟ್ ಅನ್ನು ನಮಗೆ ಇಲ್ಲಿ ಸಹಕರಿಸಿದರೆ ಅವರಿಗೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದೆ. ಲಿಮಿಟೆಡ್ ಟೈಮ್ ಸಮೀಪವಾಗ್ತಾ ಇದೆ, ಗಮನಿಸಿ. ಆದಷ್ಟು ಬೇಗ ಈ ಪಂದ್ಯಾಟ ಮುಂದುವರಿಕೆ ಆಗಬೇಕಾಗಿದೆ. ಜಾನ್ಸನ್ ಮತ್ತು ರಿಯಲ್ ಫೈಟರ್ಸ್ ಉಡುಪಿಯ 2 ಪ್ರತಿಷ್ಠಿತ ತಂಡಗಳು ಒಂದಾಗಿ ಆಡ್ತಾ ಇದೆ. ಅಂಗಣ ಒಳಭಾಗದಲ್ಲಿ ಮತ್ತೊಂದು ರೈಸಿಂಗ್ ಡೆಲಿವರಿಯನ್ನು ಎಸೆದರು ಚವಾನ್ ಭಂಡಾರಿ. 2020 ಅರಸೀಕೆರೆ ಪಂದ್ಯಾಟ ಅಂತ ಕಾಣುತ್ತೆ. ಆ ಟೂರ್ನಮೆಂಟ್ ಅಲ್ಲಿ 19 ವಿಕೆಟ್ಸ್ ಗಳನ್ನು ಉರುಳಿಸಿದಂತಹ ಚವಾನ್ ಭಂಡಾರಿ ಮಧ್ಯೆ ಅಂಗಣ ಒಳಭಾಗದಲ್ಲಿ ಆಶೀಶ್ ಸಲ್ಮಡೆ ಮಿಡ್ ಆಫ್ ಭಾಗದಲ್ಲಿ ಕ್ಯಾಚ್ ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರು. ಮುಗಿಲನ್ಗೆ ಒಂದು ಓಟದ ಸೇರ್ಪಡೆ. NPT ಚೆನ್ನೈಯ ಮೊತ್ತ. ಅಂಗಣ ಒಳಭಾಗದಲ್ಲಿ 4ನೇ ಓವರ್ ಮುಕ್ತಾಯ. ಎಂಡ್ ಆಫ್ ಓವರ್ ನಂಬರ್ 4 ಚೆನ್ನೈ 33 ಫಾರ್ ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್ಸ್. 33ಕ್ಕೆ 2 ಹೋದರೆ ಆಘಾತವನ್ನು ಕಂಡುಕೊಂಡು ಆಡ್ತಾ ಇದೆ NPT ಚೆನ್ನೈ 32 ಫಾರ್ 2. ಬೆಂಗಳೂರಿನ ಫ್ರೆಂಡ್ಸ್ ತಂಡ ಹಾಗೂ ಪಾಂಚಜನ್ಯ ಕೋಟಾ ತಂಡಗಳ ನಾಯಕರು ಟಾಸಿ ಬರಬೇಕನ್ನೋದಾಗಿ ಕೇಳ್ತಾ ಇದ್ದೇವೆ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಅದ್ದೂರಿ ಪಂದ್ಯ ಕೂಡ ಸಂಯೋಜನೆಯನ್ನು ಮಾಡ್ತಾ ಇದೆ ಓಂ ಕ್ರಿಕೆಟರ್ಸ್ ಭದ್ರಾವತಿ 32 ಫಾರ್ 2. ಮೂವತ್ತಮೂರು 33 ಫಾರ್ 2. ಅಂಡ್ ಆಫ್ ಓವರ್ ನಂಬರ್ 4 ಚೆನ್ನೈ 33 ಫಾರ್ 2. ಮತ್ತೆ ರಕ್ಷಿತ್ ಬೆಳ್ಳಂಪಳ್ಳಿ 5ನೇ ಓವರ್ ರಸಗಾರಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾನೆ. ಕನಕ ಮಂಟಪ ಮೈದಾನದಲ್ಲಿ ನಡೀತಾ ಇರುವಂತಹ ಪಂದ್ಯಕೂಟ. ಈ ಬಾರಿಯ ವಿಜಯಿ ತಂಡಕ್ಕೆ 2.5 ಲಕ್ಷ ರೂಪಾಯಿ ಕ್ಯಾಶ್ ಜೊತೆ ಆಕರ್ಷಕವಾಗಿರುವಂತಹ ಒಂದು ಹೋಮ್ ಕಪ್ ಅನ್ನು ನೀಡಲಾಗುತ್ತೆ. 5 ನಿಮಿಷಗಳು ಮಾತ್ರ ಬಾಕಿ ಇದೆ, ಗಮನಿಸಿ. ರಿಯಲ್ ಫೈಟರ್ಸ್ ಜಾನ್ಸನ್ ಕೊನೆಯ 5 ನಿಮಿಷದ ಒಳಗೆ 2 ಓವರ್ಗಳನ್ನು ಮುಗಿಸಬೇಕು.
ಬಳ್ಳಂಪಳ್ಳಿ ರಕ್ಷಿತ ಸ್ಕಾರಿಕ ಭಾಗದಲ್ಲಿ. ಈ ತನ್ಮಧ್ಯೆ ಮುಗಿಲನ್ಗೆ ಸದ ಚೆಂಡು ಬಹಳ ಸಮರ್ಥ ಹೊಡೆತ ಲಾಂಗ್ ಆಫ್ ಭಾಗದಲ್ಲಿ ಒಂದೊಂದು ಸೇರ್ಪಡೆ ಮಾಡಿ ಕ್ಷೇತ್ರ ಕೆಳ ವೈಫಲ್ಯವನ್ನು ಮಾಡುವಂತ ನಿತಿನ್ ಮಂಡಲ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ಮಂಡಲ ಮಿಸ್ಫೀಲ್ಡ್ ಅನ್ನು ಮಾಡಿ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ಸ್ಕೋರ್ 37. ಕೊನೆ ಹಂತದಲ್ಲಿ ಉತ್ತಮ ಹೊಡೆತ ಮುಗಿಲನ್ ಮುಖೇನವಾಗಿ NPT ಚೆನ್ನಯ್ಯ ತಂಡ ಇಲ್ಲಿ ಪಂದ್ಯಕೂಟವನ್ನು ಆಡ್ತಾ ಇದೆ. ಮತ್ತೆ ರಕ್ಷಿತ್ ಬಳ್ಳಂಪಳ್ಳಿ 5ನೇ ಓವರ್ 2ನೇ ಚೆಂಡು ಲಾಕ್ಷ ಕುಮಾರದಲ್ಲಿ ಬೀಳ್ತಾ ಇದೆ. ಪ್ಯಾಡ್ ಮೇಲೆ ಬಡ್ಕೊಂಡ ಚೆಂಡು ಲಾಗ್ ಬಾಯ್ ಮುಖೇನ ಒಂದೊಟ್ಟದ ಸೇರ್ಪಾಡು. ಮತ್ತೆ ರಕ್ಷಿತ್ ಬಳ್ಳಂಪಳ್ಳಿ ಈ ಬಾರಿ ಪ್ರವಾಗ ಚಂದ ಚೆಂಡು ಉತ್ತಮ ಹೊಡೆತ ಲಾಂಗ್ ಆನ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ 39 ಫಾರ್ ಲಾಸ್ ಆಫ್ ಟು ಚೆನ್ನೈ NPT ಕ್ರಿಕೆಟರ್ಸ್. 2022ರಲ್ಲಿ KP ಗಿರೀಶ್ ಅವರ ಮುಂದಾಳುತ್ವದಲ್ಲಿ ಮೊತ್ತ ಮೊದಲ ಬಾರಿಗೆ ಈ ಒಂದು ಓಂ ಕಪ್ ಪಂದ್ಯಕೂಟ ಈ ಮೈದಾನವನ್ನು ಕಂಡಿತ್ತು. ಇವಾಗ 2025ರಲ್ಲಿ ಮತ್ತೆ ಓಂ ಕಪ್ ನಡೀತಾ ಇದೆ. ಈ ತನ್ಮಧ್ಯೆ ಬಹಳಷ್ಟು ಉತ್ತಮ ಒಂದು ಎಸೆತ ಯಾರ್ಕರ್ ಡೆಲಿವರಿ ಎಸೆದ್ರು ರಕ್ಷಿತ್ ಬೆಳ್ಳಂಪಳ್ಳಿ. ಆ ನಿಟ್ಟಲ್ಲಿ ಈ ಓವರ್ ಕೊನೆಯ ಮತ್ತೆ ಕಾರ್ಯಕ್ರಮದಲ್ಲಿ ಅಂಗಣ ಒಳಭಾಗದಲ್ಲಿ ನೋಬಾಲಿನ ಒಂದು ಸೂಚನೆ ಬರ್ತಾ ಇದೆ. ತನ್ಮೂಲಕವಾಗಿ ಒಂದೊಂದು ಹೆಚ್ಚುವರಿಯ ಸೇರ್ಪಡೆಯೂ ಕೂಡ 40 ಮೊತ್ತ ದಾಖಲಾಗ್ತಾ ಇದೆ. ಫ್ರೀಟ್ ಅವಕಾಶ ಕೂಡ ಈ ಬಾರಿ ಲಭಿಸ್ತಾ ಇದೆ. ಮುಗಿಲನ್ ಅದ್ಯಾವ ಮಟ್ಟದ ಹೊಡೆತವನ್ನು ದಾಖಲಿಸ ನೋಡಬೇಕಾಗಿದೆ. ಈ ತನ್ಮಧ್ಯೆ ಕೊನೆ ಹಂತದಲ್ಲಿ ಮತ್ತೊಂದು ಭರ್ಜರಿ ಹೊಡೆತ ಡೀಪ್ ಮಿಡ್ ಆಫ್ ಭಾಗದಲ್ಲಿ ಒಂದು ಓಟ ಸೇರ್ಪಡೆ 41ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ. ಅಂಗಣ ಒಳಭಾಗದಲ್ಲಿ 5ನೇ ಓವರ್ ಮುಕ್ತಾಯ 41ಕ್ಕೆ 2 ಅಂಡ್ ಆಫ್ ಓವರ್ ನಂಬರ್ 5 ಸ್ಕೋರ್ ಚೆನ್ನೈ NPT
41 ಫಾರ್ ಲಾಸ್ ಆಫ್ 2. ಬೆಂಗಳೂರಿನ ಫ್ರೆಂಡ್ಸ್ ತಂಡ ಪಾಂಚಜನ್ಯ ಕೋಟದ ತಂಡ ಮೂಲಕವಾಗಿ ಟಾಸ್ ಬರಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದೆ. ಮುಂದಿನ ಪಂದ್ಯಾಟ ಇರ್ತದೆ. ಆದಷ್ಟು ಬೇಗ ಮುಂದಿನ ಪಂದ್ಯಾಟದ ಎರಡು ತಂಡಗಳು ಆಡಬೇಕು. ಫ್ರೆಂಡ್ಸ್ ಬ್ಯಾಂಗ್ಳೂರ್ ಟಾಸಿ ಬರಬೇಕು. ಪ್ರಸ್ತುತ ಪಂದ್ಯ ಚೆನ್ನೈ NPT ಕ್ರಿಕೆಟರ್ಸ್ ಆಡ್ತಾ ಇದೆ ರಿಯಲ್ ಫೈಟರ್ಸ್ ಜಾನ್ಸನ್ ವಿರುದ್ಧವಾಗಿ. ಉಡುಪಿಯ ಒಂದು ತಂಡ ಪ್ರದೀಪ ಶೆಟ್ಟಿ ಮತ್ತೆ ಕಾರ್ಯಕ್ರಮದಲ್ಲಿ 41 ಫಾರ್ 2 ಚೆನ್ನೈ. ಅಂಡ್ ಆಫ್ ಓವರ್ ನಂಬರ್ 5. ಚೆನ್ನೈ ಅವರಿಗೆ ಭಾಷಾ ಸಮಸ್ಯೆ, ಅಂದ್ರೆ ನಮ್ಗೆ ಅವ್ರ ಭಾಷೆ ಬಾರದಿರೋದು ಸಮಸ್ಯೆ ಆಗಿದೆ. ಅದಕ್ಕಾಗಿ ಆಗೊಮ್ಮೆ ಈಗೊಮ್ಮೆ ಕೆಲವರಿಗೆ ಎಲ್ಲಾ ಭಾಷೆಗಳ ಅರ್ಥ ಆಗುತ್ತೆ. ಆಂಗ್ಲ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೇವೆ. ಆದ್ರೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಲ್ವೇನ್ರಿ? ಪ್ರದೀಪ ಶೆಟ್ಟಿ ಅಂಗಣ ಒಳಭಾಗದಲ್ಲಿ ಕಾರ್ಯಕ್ರಮದಲ್ಲಿ ಅಂತಿಮ ಮೊದಲ ಚೆಂಡು, ಮತ್ತೆ ಓಟಗಳು ಬರ್ತಾ ಇಲ್ಲ. ಬಹಳ ಸುತ್ತಮುತ್ತ ಎಸೆತ ಪ್ರದೀಪ ಶೆಟ್ಟಿಯ ಮುಖೇನವಾಗಿ. ಜಸಂತ ದೇವಾಡಿಗ ಮತ್ತು ರಾಜಾ ಸಾಲಿ ಗ್ರಾಮ ಇಬ್ಬರು ಪ್ರಮುಖ ಆಟಗಾರರ ಅನುಪಸ್ಥಿತಿಯಲ್ಲಿ ಆಡ್ತಾ ಇದ್ದಾರೆ ರಿಯಲ್ ಫೈಟರ್ಸ್ ಜಾನ್ಸನ್. ಮಧ್ಯೆ ಬೈಮುಖೇನ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ. ಸ್ಕೋರ್ 42. 42 ಚೆನ್ನೈಯ ಮೊತ್ತ. ಇವಾಗಲೇ ಆಟಗಾರರಿಗೆ ಹ್ಯಾಟ್ರಿಕ್ ಸಿಕ್ಸರ್ಗೆ 5,000 ರೂಪಾಯಿಗಳು ಮಲೆನಾಡು ಸತಿ ಅವರ ಹತ್ರ ಇದೆ, ಅವರು ಕೂಡ ಕೊಡ್ತಾರೆ. ಮತ್ತೊಂದೆಡೆಯಲ್ಲಿ ಚೆನ್ನಪ್ಪಣ್ಣನವರು ಓವರ್ ಒಂದರ 2 ಸಿಕ್ಸರ್ಗೆ 500 ರೂಪಾಯಿಗಳ ಕೊಡುಗೆ ಇದೆ. ಈ ರೀತಿಯಾಗಿ ಆಟಗಾರರಿಗೆ ಬಹಳಷ್ಟು ಮಂದಿ ಪ್ರೋತ್ಸಾಹಕರು ಭದ್ರಾವತಿಯಲ್ಲಿ ಹೃದಯ ಶ್ರೀಮಂತಿಕೆಯ ಪ್ರಾಯೋಜಕರು ಕೂಡ ಇದ್ದಾರೆ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ಓಂ ಕಪ್ ನಲ್ಲಿ ಚೆನ್ನೈಯಿಂದ ಬಂದು ಆಡ್ತಾ ಇದೆ NPT ಚೆನ್ನೈ. ಈತನ ಮಧ್ಯೆ ಬಹಳ ಸಮರ್ಥ ಹೊಡೆತ. ದೀಪಕ್ ಕವರ್ ಸಿಮಾರಕ್ಕೆ ಅಂಚಿನಲ್ಲಿ ಪ್ರಭಾ ಒಂದೋಟ ಪೂರೈಕೆಯನ್ನು ಮಾಡಿಕೊಂಡ್ರು. ತಳ ಮೊತ್ತ 43 ಓಟಗಳು. 43 ಫಾರ್ 2. ವಕೀಲರ ಸಂಘದ ಉಪಾಧ್ಯಕ್ಷರು ನಾಗಣ್ಣನವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದೆ. ಮುಖ್ಯ ವೇದಿಕೆ ಬರಬೇಕು. ಈ ತನ್ಮದ ಅಂಗಳ ಒಳಭಾಗದಲ್ಲಿ ಪ್ರಭಾ ವಿಕೆಟ್ ಪತನ. ಚೆನ್ನೈ NPT 3ನೇ ಹೋದರಿ ಆಘಾತವನ್ನು ಕಂಡುಕೊಂಡ್ರು. ಜಾನ್ಸನ್ ರಿಯಲ್ ಫೈಟರ್ಸ್ ಬೆಂಗಳೂರು ಫ್ರೆಂಡ್ಸ್ ಹಾಗೂ ಪಾಂಚಜನ್ಯ ಕೋಟ ಟಾಸಿ ಬರಬೇಕು. ಮುಂದಿನ ಪಂದ್ಯ 4ನೇ ಪಂದ್ಯ. ಈತನ ಮಧ್ಯೆ ದೀಪಕ್ ಕವರ್ಸ್ ಅಲ್ಲಿ ಚವಾನ್ ಭಂಡಾರಿ ಬಾರಿ 6ನೇ ಓವರ್ ಅಂತಿಮ ಚೆಂಡಿನಲ್ಲಿ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮೂಲಕ ಮತ್ತೊಂದು ವಿಕೆಟ್ ಪತನ. ಚೆನ್ನೈ 45ಕ್ಕೆ 4. ಚೆನ್ನೈಯ ಮೊತ್ತ. ಟಾರ್ಗೆಟ್ 46. 46 is the target. ಓಂ ಕ್ರಿಕೆಟರ್ಸ್ನ ಹಿರಿಯ ಆಟಗಾರರು ಕಾರ್ತಿಕ್ ಅವರು, ಮಿಚಲ್ ಸ್ಟಾರ್ ಖ್ಯಾತಿಯ ಕಾರ್ತಿಕ್ ಅವರು ಬಂದಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತ.
ಚೆನ್ನೈ 45 ಫಾರ್ ಲಾಸ್ ಆಫ್ 4, ಟಾರ್ಗೆಟ್ 46. ಅದೇ ರೀತಿ ಇದೊಂದು ಪ್ರಕಟಣೆ. ಯಂಗ್ ಫ್ರೆಂಡ್ಸ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆ ಕಾರ್ಗಲ್ ಸಾಗರ ರಜತ ಸಂಭ್ರಮದ ಪ್ರಯುಕ್ತವಾಗಿ ರಾಜ್ಯ ಮಟ್ಟದ ಹೊನಲ್ ಬೆಳಕಿನ ಕ್ರಿಕೆಟ್ ಪಂದ್ಯಾಕೂಟ ಫೆಬ್ರವರಿ 14, 15 ಮತ್ತು 16 ಕಾರ್ಗಲ್ ಕೆಂಪೇಗೌಡ ಕ್ರೀಡಾಂಗಣದಲ್ಲಿ ಟೂರ್ನಮೆಂಟ್ ನಡೆಯುತ್ತೆ. ಆ ಕುವೆಂಪು ಕ್ರೀಡಾಂಗಣದಲ್ಲಿ ವಿಜಯಿ ತಂಡಕ್ಕೆ 1,11,111 ರೂಪಾಯಿಗಳ ಕ್ಯಾಚ್ ಜೊತೆ ಟ್ರೋಫಿ ಇರ್ತದೆ. ರನ್ನರ್ಸ್ ಅಪ್ ತಂಡಕ್ಕೆ 62,222 ರೂಪಾಯಿಗಳ ಕ್ಯಾಚ್ ಜೊತೆ ಟ್ರೋಫಿ ಇರ್ತದೆ. ಥರ್ಡ್ ಪ್ಲೇಸ್ ತಂಡ 33,333 ರೂಪಾಯಿಗಳ ಜೊತೆ ಟ್ರೋಫಿಯನ್ನ ಕೂಡ ಪಡ್ಕೊಳ್ತಾರೆ. ದಿನಾಂಕ ಗಮನಿಸಿ, ಫೆಬ್ರವರಿ 14ರಿಂದ 16 ಕುವೆಂಪು ಕ್ರೀಡಾಂಗಣ ಕಾರ್ಗಲ್ನಲ್ಲಿ ಟೂರ್ನಮೆಂಟ್ ನಡೀತದೆ. ಯಂಗ್ ಫ್ರೆಂಡ್ಸ್ ಕಾರ್ಗಲ್ನ ಆಶ್ರಯದಲ್ಲಿ. ಕಾರ್ತಿಕ್ ಅವರು ಪಂದ್ಯಾಟ ವೀಕ್ಷಣೆಯಲ್ಲಿದ್ದಾರೆ. ಓಂ ಕ್ರೀಡಸ್ನ ಹಿರಿಯ ಆಟಗಾರರು. ಅವರೇ ಆತ್ಮೀಯ ಸ್ವಾಗತವನ್ನು ಮತ್ತೆ ಬಯಸ್ತಾ ಇದ್ದೇವೆ. ಆದಷ್ಟು ಬೇಗ ಮುಂದಿನ ಪಂದ್ಯವನ್ನು ಆಡುವಂತ ಎರಡೂ ತಂಡಗಳು ಟಾಸ್ಗೆ ಬರಬೇಕನ್ನೋದಾಗಿ ಕೇಳ್ತಾ ಇದ್ದೇವೆ. ರಿಯಲ್ ಫೈಟರ್ಸ್ ಜಾನ್ಸನ್ ಆರಂಭಕಾರರು ಬನ್ನಿ ಅನ್ನೋದಾಗಿ ಕೇಳ್ತಾ ಇದ್ದೇವೆ. 36 ಎಸೆತ, ಟಾರ್ಗೆಟ್ 46. 36 balls are remaining, 46 runs to win. ಕೊನೆಯ ಕರೆ ಇರ್ತದೆ, ಗಮನಿಸಿ. ಪಾಂಚಜನ್ಯ ಕೋಟಾ ಮತ್ತು ಫ್ರೆಂಡ್ಸ್ ಬೆಂಗಳೂರಿನ ತಂಡಗಳು ಮುಂದಿನ ಪಂದ್ಯಾಟ ಆಡುತ್ತೆ. ಅದಾದ ಬಳಿಕದ ಎಲ್ಲಾ ಪಂದ್ಯಗಳು ಕೂಡ ಕೇವಲ 5 ಓವರ್ಗಳು ಮಾತ್ರ. ಒಂದೆಡೆ ಹರಿ, ಮತ್ತೊಂದೆಡೆ ಪವನ್ ಅಲೆಬೂರು. ಕ್ಷೇತ್ರದ ಜನಪ್ರಿಯ ಶಾಸಕರು, ನಾಡಿನ ಹಿರಿಯ ರಾಜಕಾರಣಿಗಳು ಆಗಿರುವಂತಹ BK ಸಂಗಮೇಶ್ ಅವರ ಒಂದು ಹಿರಿತನದಲ್ಲಿ ಭದ್ರಾವತಿ ಬಿ ಬಾಯ್ಸ್ ಖ್ಯಾತಿಯ ಬಸವೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಫ್ಯೂಚರ್ MLA ಅನ್ನೋದಾಗಿ ಪರಿಗಣಿಸಲ್ಪಟ್ಟಿರುವಂತಹ BS ಗಣೇಶ್ ರವರ ಸಹಕಾರದ ಜೊತೆ ಕೇಸರಿ ಪಡೆ ಯುವ ಮುಖಂಡ KP ಗಿರೀಶ್ ಅವರ ಮುಂದಾಳುತ್ವದಲ್ಲಿ ಸಮಾನ ಮನಸ್ಕರ ಒಂದು ತಂಡ, ಭದ್ರಾವತಿಯ ಪ್ರತಿಷ್ಠಿತ ಓಂ ಕ್ರಿಕೆಟರ್ಸ್ ತಂಡ ಈ ಟೂರ್ನಮೆಂಟ್ ಅನ್ನು ಸಂಘಟಿಸ್ತಾ ಇದೆ. ಓಂ ಕಪ್ ಅನ್ನುವಂತಹ ರೂಪದಲ್ಲಿ ಈ ಬಾರಿ 16 ತಂಡಗಳು ಆಡ್ತಾ ಇದೆ. ಪ್ರಸ್ತುತ ಪಂದ್ಯ NPT ಚೆನ್ನೈ ವರ್ಸಸ್ ಜಾನ್ಸನ್ ರಿಯಲ್ ಫೈಟರ್ಸ್ ಉಡುಪಿ ಕುಂದಾಪುರ. ಬೌಲರ್ ಶಕ್ತಿ ಮೊದಲ ಓವರ್ನ ಕಾರ್ಯಕ್ರಮದಲ್ಲಿ ಮೊದಲ ಬಾರಿಗೆ ಚೆನ್ನೈಯ ತಂಡ ಭದ್ರಾವತಿಗೆ ಬಂದು ಆಡ್ತಾ ಇದೆ ಈ ಒಂದು ರಾಷ್ಟ್ರೀಯ ಮಟ್ಟ ಪಂದ್ಯಾಟಕ್ಕಾಗಿ. ಶಕ್ತಿ ಎಸ್ ಕಾರ್ಯಕ್ರಮದಲ್ಲಿ ಎಸ್ ಮ್ಯಾಚ್ ಶಾಟ್, ಟೈಮರ್ ಈಸ್ ಆನ್.
ಅರಿ ಪ್ರಮುಖ ಆಟಗಾರ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಶಕ್ತಿ ಹರಿಗಸದ ಮೊದಲ ಚೆಂಡು ತೀರಾ ಶಾರ್ಟ್ ಆಗಿ ಬೀಳ್ತಾ ಇದೆ ಮಿಡ್ಗಡ ಭಾಗದಲ್ಲಿ. ಬಹಳ ಸುತ್ತಮುತ್ತ ಹೊಡೆತ ಬೌಂಡ್ರಿ ಹರಿ ಮುಖೇನವಾಗಿ. ಅಂಗಣ ಒಳಭಾಗದಲ್ಲಿ ಇವಾಗಲೇ ಟಾಸ್ಕ್ ಆಗಿ ಬರ್ತಾ ಇದ್ದಾನೆ ಫ್ರೆಂಡ್ಸಿನ ನಾಯಕ ಮಾಡಿ. ಪಂಚಜನ್ಯ ಕೋಟ ಕೂಡ ಬರ್ಬೇಕು ಅನ್ನೋದಾಗಿ ಕೇಳ್ತಾ ಇದ್ದೇವೆ. ಮೊದಲ ಚೆಂಡಿನಲ್ಲೇ ಬೌಂಡ್ರಿ ದಾಖಲಾಗ್ತಾ ಇದೆ ಹರಿಮುಖೇನವಾಗಿ. ಮತ್ತೆ ಶಕ್ತಿ ಎಸ್ಗಾರಿಕೆ ಭಾಗದಲ್ಲಿ ಎರಡನೇ ಬಾರಿ ಹರಿಗೆಸ್ ಅಂತ ಒಂದು ಚೆಂಡು. ಯಾವುದೇ ರೀತಿ ಓಟ್ಗಳು ಮಾಡ್ತಾ ಇಲ್ಲ. ಡಾಟ್ ಪಾಲಿನ ಸೇರ್ಪಡೆಯೂ ಕೂಡ ನನ್ನದನ ಓಂ ಕ್ರೀಡಾ ತಂಡ ದಾಖಲೆ ಮತ್ತು 95 ಓಟವನ್ನು ದಾಖಲಿಸಿತು. ಯೂನೋಸಿ ಟೂರ್ನಮೆಂಟಿನ ಮೊದಲ ಅರ್ಧ ಶತಕವನ್ನು ದಾಖಲಿಸಿದ ಆಟಗಾರ ಕೂಡ. ಇದರ ಮಧ್ಯೆ ಹರಿಯ ಹೊಡೆತ ಹೈ ಲೆಫ್ಟ್ ಶಾಟ್ ತನ್ನ ಮೂಲಕವಾಗಿ ಜೋನಾಥ್ ಲಾಂಗ್ ಆಫ್ ಭಾಗದಲ್ಲಿ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಹರಿ ವಿಕೆಟ್ ಪತನ. ಪಾಂಚಜನ್ಯ ಕೋಟಾ ತಂಡದ ನಾಯಕರನ್ನ ವೇಟ್ ಮಾಡ್ತಾ ಇದ್ದೇವೆ. ಅಂಗಡ ಒಳಭಾಗದತ್ತ ಮತ್ತೊಂದು ಬಿರುಸಿನ ಹೊಡೆತಗಳ ಆಟಗಾರ ಪ್ರದೀಪ ಶೆಟ್ಟಿಯ ಸೇರ್ಪಾಡು. ಮೊದಲ ಹೋದರಿ ಆಘಾತವನ್ನು ಕಂಡ ಜಾನ್ಸನ್ ಮೊತ್ತ 4ಕ್ಕೆ 1 46 ಓಟವನ್ನು ದಾಖಲಿಸಬೇಕಾಗಿದೆ ಜಯಕ್ಕಾಗಿ. ಜಾನ್ಸನ್ ರಿಯಲ್ ಫೈಟರ್ಸ್ ಉಡುಪಿ ಕುಂದಾಪುರ. 4ನೇ ಬಾರಿಗೆ ಮತ್ತೆ ಶಕ್ತಿ ಎಸ್ಗಾರಿಕೆ ಭಾಗದಲ್ಲಿ M9 ಸ್ಪೋರ್ಟ್ಸ್ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. 4ನೇ ಚೆಂಡು ತೀರಾ ಶಾರ್ಟ್ ಆಗಿ ಬಿದ್ದಿತ್ತು. ಸಮಯದ ಹೊಂದಾಣಿಕೆ ಆಗ್ತಾ ಇಲ್ಲ. ಔಟ್ ರಜಾತ ಚೆಂಡು ಲಾಕ್ ಸ್ಲಿಪ್ ಅಲ್ಲಿ ಶೆಟ್ಟಿಗೆ ಒಂದು ಓಟ ಸೇರ್ಪಡೆ. ತಳ ಮೊತ್ತ 5 ಓಟಗಳು. ಭದ್ರಾವತಿಯ ಹೃದಯ ಭಾಗದ ಈ ಒಂದು ಮೈದಾನದಲ್ಲೇ ನಡೀತಾ ಇದೆ ಕನಕ ಮಂಟಪ ಮೈದಾನ. 5ನೇ ಬಾರಿ ಬಹಳ ಸುತ್ತಮುತ್ತ ಒಂದು ಎಸೆತ. ಶಕ್ತಿ ಸೊಲ್ಮಳೆ ಔಟ್ ಸ್ವಿಂಗ್ ಡೆಲಿವರಿಯನ್ನು ಎಸೆದ್ರು. ತಳ ಮೊತ್ತ 5 for 1. ಲಾಸ್ಟ್ ಒನ್. ಈ ಬಾರಿ ಸಂದ ಚೆಂಡು ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಸಮರ್ಥ್ಯ ಓವರ್ ಕೂಡ ಚೆನ್ನೈ. ಶಕ್ತಿ ಕೇವಲ 5 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಅಂಡ್ ಆಫ್ ಓವರ್ ನಂಬರ್ 1 ಸ್ಕೋರ್ 5 for 1. ಇವಾಗಲೇ ನಮ್ಮ ಜೊತೆ ರಾಷ್ಟ್ರೀಯ ಖೋ ಖೋ ಕ್ರೀಡಾಪಟು ಆಗಿರುವಂತಹ ಮುನೀರ್ ಬಾಚರ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ರೆಪ್ರೆಸೆಂಟಿಂಗ್ ಇಂಡಿಯನ್ ಟೀಮ್ ವೈಸ್ ಕ್ಯಾಪ್ಟನ್ ಅಂದ್ರೆ 2 ಬಾರಿ ಭಾರತೀಯ ಖೋ ಖೋ ತಂಡದ ನಾಯಕನ ವೈಸ್ ಕ್ಯಾಪ್ಟನ್ ಆಗಿ ಅವರು ಆಡಿದ್ರು. ಅದಾದ ಬಳಿಕ ಅಸ್ಸಾಂನಲ್ಲಿ ನಡೆದಂತಹ ಒಂದು ಖೋ ಖೋ ಪಂದ್ಯಾಟದಲ್ಲಿ ಮೆಡಲ್ ಅನ್ನು ಕೂಡ ಅವರು ಜಯಿಸಿದ್ದಾರೆ. 2019ರಲ್ಲಿ ನೇಪಾಳದಲ್ಲೂ ಕೂಡ ಖೋ ಖೋ ಪಂದ್ಯಾಟವನ್ನು ಆಡಿದ್ರು. 2006ರಲ್ಲಿ ಭಾರತ್ ಅವಾರ್ಡ್ ಅನ್ನು ಪಡ್ಕೊಂಡಿದ್ರು ಅಂಡರ್ 14 ವಿಭಾಗದಲ್ಲಿ. ಅದೇ ರೀತಿ ಕರ್ನಾಟಕ ಕ್ರೀಡಾ ರತ್ನ ಈ ಒಂದು ಗೌರವವನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ.
ಪ್ರತಿಷ್ಠಿತ ಏಕಲವ್ಯ ಗೌರವವನ್ನು ಪಡ್ಕೊಂಡಿದ್ದಾರೆ. ಎರಡು ಸಂದರ್ಭದಲ್ಲಿ ಕರ್ನಾಟಕ ತಂಡವನ್ನು ಕೂಡ ಅವರು ರಿಪ್ರೆಸೆಂಟ್ ಮಾಡಿದ್ರು. ಎರಡು ಸಂದರ್ಭಗಳಲ್ಲಿ ಕರ್ನಾಟಕ ಟೀಮ್ ಕೋಚ್ ಆಗಿ ಕೂಡ ಕೆಲಸವನ್ನು ಮಾಡಿದ್ರು. ಎರಡು ಸಂದರ್ಭಗಳಲ್ಲಿ ಕುವೆಂಪು ಯೂನಿವರ್ಸಿಟಿಯ ತಂಡದ ಪರವಾಗಿ ಕೂಡ ಅವರು ಆಡಿದ್ರು. ಅದೇ ರೀತಿ 5 ಬಾರಿ ಆಲ್ ಇಂಡಿಯಾ ಟೂರ್ನಮೆಂಟ್ ಅಲ್ಲೂ ಕೂಡ ಅವರು ಆಟವನ್ನು ಆಡಿದ್ರು. ಈ ರೀತಿಯ ರಾಷ್ಟ್ರೀಯ ಕ್ರೀಡಾಪಟು ಆಗಿರುವಂತಹ ಭದ್ರಾವತಿಯ ಹೆಮ್ಮೆಯ ಹುಡುಗ ಮುನೀರ್ ಪಾಷಾ ಅವರಿಗೆ ಹೃದಯ ಸ್ಪರ್ಶಿ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಅಂಗಣ ಒಳಭಾಗದಲ್ಲಿ 2ನೇ ಓವರ್ ಮೊದಲ ಚೆಂಡಿಗೆ ಬೌಂಡ್ರಿ ಶೆಟ್ಟಿ ಮುಖ್ಯವಾಗಿ ಮಿಡ್ ವಿಕೆಟ್ ಸಿಮರಿಕರು ಭಾಗವನ್ನು ಕಾಣ್ತಾ ಇದೆ. ಈ ಒಂದು ಹೊಡೆತ 4 ಓಟಗಳ ಸೇರ್ಪಡೆ. ಈ ತರವಾದ ಶಾರ್ಟ್ ಆಗಿ ಬಿದ್ದ ಚೆಂಡು ಪ್ರದೀಪ್ ಶೆಟ್ಟಿ ಮುಖ್ಯವಾಗಿ ಲಾಂಗ್ ಆಫ್ ಭಾಗದಲ್ಲಿ ಮತ್ತೊಂದು ಭರ್ಜರಿಯ ಹೊಡೆತ ಜಾನ್ಸನ್ ರಿಯಲ್ ಫೈಟರ್ಸಿನ ಪರವಾಗಿ. ಭದ್ರಾವತಿಯಲ್ಲಿ ನಡೀತಾ ಇದೆ ಕ್ರಿಕೆಟ್ ಫೆಸ್ಟಿವಲ್ 3 ದಿನಗಳ ಕಾಲ. ವೇದಿಕೆಯಲ್ಲಿ ನಮ್ಮ ಇನ್ನೋರ್ವ ಪ್ರೋತ್ಸಾಹಕರು ಆಗಿರುವಂತಹ ಸೋಮಶೇಖರ್ ಅವರನ್ನ ಬಹಳಷ್ಟು ಅಭಿಮಾನ ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಸೋಮಶೇಖರ್ ಅವರು ನಮ್ಮ ಎಲ್ಲ ಸದಸ್ಯರುಗಳು ಕೆಪಿ ಗಿರೀಶ್ ಅವರ ಮುಖೇನ ಕೂಡ್ಕೊಂಡು ಈ ಗೌರವ ನೀಡಬೇಕನ್ನೋದಾಗಿ ಕೇಳ್ತಾ ಇದ್ದೇವೆ. ಇತರ ರಿವರ್ಸ್ ಶಾಟ್ ಮಾಡುವಂತ ಶೆಟ್ಟಿ ಒಂದೋಟ ಸೇರ್ಪಡೆ ಲಾಕ್ ಬಾಯ್ ಮುಖೇನವಾಗಿ. ಪಾಂಚಜನ್ಯ ಕೋಟಾ ತಂಡದ ನಾಯಕರು ಅತಿ ಶೀಘ್ರ ಬರಬೇಕು, ಇಲ್ಲದಿದ್ದರೆ ಓವರ್ ಕಡಿತ ಮುಂದಿನ ಪಂದ್ಯಾಟಕ್ಕಿರ್ತದೆ. ನಿಮ್ಮನ್ನ ಎದುರಿಸುವ ತಂಡ ಬೆಂಗಳೂರಿನ ಪ್ರತಿಷ್ಠಿತ ತಂಡ ಫ್ರೆಂಡ್ಸ್ ಬೆಂಗಳೂರು. ಭರತ್ ಈ ಬಾರಿ ಪವನ್ಗೆ ಸದಾ ಚೆಂಡು, ಇದು ಕೂಡ ಕ್ಯಾಚ್ ಆಗೋ ಅವಕಾಶ ಇದೆ. ಮಿಡ್ ಆಫ್ ಭಾಗದಲ್ಲಿ ಸುಲಭದ ಕ್ಯಾಚ್ ಅನ್ನ ಪವನ್ ಪೂಜಾರಿ ಮಿಡ್ ಆಫ್ ಅಲ್ಲಿ ಹಿಡಿದ್ರು. ಜಾನ್ಸನ್ ರಿಯಲ್ ಫೈಟರ್ಸ್ 2ನೇ ವಿಕೆಟ್ ಪಾತಾನ. ಹ್ಯಾಟ್ರಿಕ್ ವಿಕೆಟ್ ಪಡ್ಕೊಂಡವರಿಗೆ ಮಲೆನಾಡ ಸತಿಯವರಿಂದ 3,000. ಅವರು ಬಹುಶಃ ಘೋಷಣೆ ಮಾಡ್ತಾ ಇದ್ದಾರೆ, ಯಾರು ಸಿಕ್ಸರ್ ದಾಖಲಿಸ್ತಾ ಇಲ್ಲ. ಕೆಲವರ ಕಿಸೆಯಲ್ಲಿ ಮಾಯ ಇರ್ತದೆ, ಕೆಲವರ ನೋಟಲ್ಲಿ ಮಾಯ ಇರ್ತದೆ. ಒಟ್ಟಾರೆ ಅವರು ಆ ಪ್ರಾಯೋಜಕತ್ವವನ್ನು ಈ ಕಡೆ ಅಂಪೈರ್ಸಿಗೋ ಕಮೆಂಟೇಟರಿಗೋ ಮಾಡಿದ್ರು ಅದು ಉಪಕಾರವೇ. ನಮ್ಮ ಪಕ್ಕನೇ ಇದ್ದಾರೆ ಅವರು. ಅಂಗಣ ಒಳಭಾಗದತ್ತ ಸುನಿಲ್ ಬಂದ್ರು, ಮತ್ತವರ ಬಿರುಸಿನ ಹೊಡೆತಗಳ ಆಟಗಾರ ಸುನಿಲ್ ಲೆಫ್ಟಿ ಆಟಗಾರ ಅಂಗಣ ಒಳಭಾಗದಲ್ಲಿ. ಓನ್ಲಿ ಫಾರ್ 25 ಮಿನಿಟ್ಸ್ ಅಲ್ಲಿ ಚೆನ್ನೈ ಅವರು 6 ಓವರ್ಸ್ ಕ್ಲಿಯರ್ ಮಾಡಬೇಕು. ಸ್ಕೋರ್ 16 ಫಾರ್ ಲಾಸ್ ಆಫ್ 2. ಓಟ್ಗಳು ಬರ್ತಾ ಇಲ್ಲ. ಬೆಂಗಳೂರಿನ ಫ್ರೆಂಡ್ಸ್ ತಂಡದ ನಾಯಕ ಮ್ಯಾಡಿ ಅವರು ಬನ್ರಿ ಮುಖ್ಯ ವೇದಿಕೆ ಕಡೆ. ಭರತ್ ಗಿಳಿಯಾರು ಪಂಚಜನ್ಯ ಕೋಟದ ನಾಯಕರು ಕೂಡ ಆದಷ್ಟು ಶೀಘ್ರ ಬರಬೇಕನ್ನೋದ ಕೇಳ್ತಾ ಇದ್ದೇವೆ. ಭರತ್ ಗಿಳಿಯಾರು ಫ್ರಮ್ ಪಂಚಜನ್ಯ ಕೋಟ ಕುಂದಾಪುರ. ಅಂಗಣ ಒಳಭಾಗದಲ್ಲಿ ಕೊನೆ ಹಂತದಲ್ಲಿ ಎಸೆದ ಒಂದು ಚೆಂಡು, ವೈಟ್ ಬಾಲಿನ ಸೂಚನೆ. 1+1. 2 ಓಟಗಳು. ಬಹುಶಃ ಚೆನ್ನೈ ಎಲ್ಪಿಟಿಯ ತಂಡ ಸ್ವಲ್ಪ ಬೌಲಿಂಗ್ ಸಮಸ್ಯೆಯನ್ನು ಕಾಣ್ತಾ ಇದೆ. ಚೆನ್ನೈಯ ಮೈದಾನದಲ್ಲಿ ಇವಾಗ ರಿಯಲ್ ಫೈಟರ್ಸ್ ಚಾನ್ಸನ್ ಮೊತ್ತ 18-2. 46 ಓಟವನ್ನು ದಾಖಲಿಸಬೇಕಾದಂತ ತಂಡಕ್ಕೆ ಇನ್ನೂ ಕೂಡ 28 ಓಟದ ಅವಶ್ಯಕತೆಯೂ ಕೂಡ.
ನಾಳೆ ದಿನದ ಸಮಾರೋಪ ಕಾರ್ಯಕ್ರಮದಲ್ಲಿ ಚಿತ್ರನಟ ವಸಿಷ್ಠ ಸಿಂಹ ಕೂಡ ಭಾಗವಹಿಸಾರ. ಈ ತಮ್ಮದ ಅಂಗಳ ಭಾಗದಲ್ಲಿ ಪ್ರದೀಪ್ ಶೆಟ್ಟಿ ಹೊಡೆತ ಎರಡನೇ ಕೊನೆ ಹಂತದಲ್ಲಿ ಲಾಂಗ್ ಆಫ್ ಭಾಗದಲ್ಲಿ ಸುಲಭ ಕ್ಯಾಚ್. ಪ್ರದೀಪ ಶೆಟ್ಟಿ ವಿಕೆಟ್ ಪಾತಾನ. ಅದೇ ರೀತಿ ಮುಂದಿನ ಶನಿವಾರ ಮತ್ತು ಭಾನುವಾರ ಅಂದ್ರೆ ಜನವರಿ 18, 19 ರಿಷಾ ಕ್ರಿಕೆಟರ್ಸ್ ಕಪ್ ಅನ್ನುವಂಥ ರೂಪದಲ್ಲಿ ಸೂಪರ್ 8 ಪಂದ್ಯಾಟ ಇದೇ ಮೈದಾನದಲ್ಲಿ ನಡೀಲಿಕ್ಕಿದೆ. ವಿಜಯಿ ತಂಡಕ್ಕೆ 22,222 ಕ್ಯಾಶ್ ಜೊತೆ ಟ್ರೋಫಿ ಕೂಡ ಇರ್ತದೆ. ರನ್ನರ್ಸ್ ಅಪ್ ತಂಡಕ್ಕೆ 11,111 ರೂಪಾಯಿಗಳು ಮತ್ತು ಟ್ರೋಫಿ ಇರ್ತದೆ. ಈ ಪಂದ್ಯಾಟ ಮುಂದಿನ ಶನಿವಾರ ಮತ್ತು ಆದಿತ್ಯವಾರ ಕನಕ ಮಂಟಪ ಮೈದಾನದಲ್ಲಿ ಸೂಪರ್ 8 ಪಂದ್ಯಕೂಟವಾಗಿ ರಿಷಾ ಕ್ರಿಕೆಟರ್ಸ್ ಭದ್ರಾವತಿಯ ತಂಡ ಟೂರ್ನಮೆಂಟ್ ನಡೆಸ್ತಾ ಇದೆ. ನಿಮಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹೌದು, ಅಂಗಡ ಒಳಭಾಗದತ್ತ ನಿತಿನ್ ಮಂಡೇಲನ ಸೇರ್ಪಡೆ. ಮುಂದಿನ ಪಂದ್ಯಾಟ ಪಂಚಜನ್ಯ ಕ್ರಿಕೆಟರ್ಸ್ won the toss and elected to bowling first. ಹಿಂದಿನ ಓವರ್ ಅನ್ನು ಎಸೆದಂತ ಭರತ್ ಅವರು ಓವರ್ ಒಂದರಲ್ಲಿ 2 ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. 9ನೇ ವಾರ್ಡ್ ಚೆನ್ನಪ್ಪಣ್ಣನವರ 500 ರೂಪಾಯಿಗಳ ಕೊಡುಗೆ ಇದೆ. ಅದನ್ನು ಇವಾಗಲೇ ಅವರು ನಮಗೆ ತಲುಪಿಸಿದ್ದಾರೆ. ಈ ತರಹದ ಅಂಗಳ ಭಾಗದಲ್ಲಿ ಮತ್ತೆ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಸುನೀಲ ಓಟವನ್ನು ದಾಖಲಿಸಲ್ಲ. ಬೌಲರ್ ಸಂತೋಷ್. ರಿಯಲ್ ಫೈಟರ್ಸ್ ಜಾನ್ಸನ್ ಮೊತ್ತ 18 ಫಾರ್ ಲಾಸ್ ಆಫ್ 3. 46 ಇಸ್ ಟಾರ್ಗೆಟ್. ಈ ತರಹದ ಅಂಗಳ ಒಳಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಕುತೂಹಲಕಾರಿ ಪಂದ್ಯ. ಅಂತಿಮ 22 ಎಸೆತ, 28 ಓಟಗಳ ಅವಶ್ಯಕತೆ. ಸಂತು 3ನೇ ಬಾರಿ ಹೆಸರಾದ ಚೆಂಡು ಬಹಳ ಸುತ್ತಮರಿದ ಹೊಡೆತ. ದೀಪಕ್ಷ ಕವರ್ ಸಿಮರಕ್ಕೆ ಅಂಚಿನತ್ತ 1 ಓಟ, 2 ಬಹುಶಃ 3ನೇ ಓಟವನ್ನು ಕೂಡ ಸುಲಭವಾಗಿ ಪೂರೈಕೆ ಮಾಡಿಕೊಂಡ್ರು. ಕ್ಷೇತ್ರ ರಕ್ಷಣಾ ವೈಫಲ್ಯ. 4ನೇ ಓಟವನ್ನು ಕೂಡ ಸುಲಭವಾಗಿ ಕ್ಲಿಯರ್ ಮಾಡಿದ್ರು. ಭದ್ರಾವತಿಯಲ್ಲಿ ಚೆನ್ನೈ ಹುಡುಗರು ಕಳಪೆ ಕ್ಷೇತ್ರ ರಕ್ಷಣೆ. ಒಟ್ಟಾರೆ 5 ಓಟದ ಸೇರ್ಪಡೆ. ಟೆನಿಸ್ ಬಾಲ್ ಕ್ರಿಕೆಟ್ ನಲ್ಲಿ ಬಹುಶಃ ಇದು ಅತ್ಯಂತ ಅಪರೂಪದ ಒಂದು ಪ್ರಸಂಗ. 5 ಓಟವನ್ನು ಓಡಿಯೇ ಕ್ಲಿಯರ್ ಮಾಡಿದ್ರು. ತಂಡದ ಮೊತ್ತ 23ಕ್ಕೆ ತಲುಪ್ತಾ ಇದೆ. ಹೊಸ್ಮನೆ ಮಂಡೆ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹೊಸ್ಮನೆ ಮಂಡೆ ಅವರು, ಹೊಸ್ಮನೆ ಮಂಡ್ಯ, ಚೆನ್ನೈ ಬಹುಶಃ ಈ ಒಂದು ಅಂಶವೇ ಅವರಿಗೆ ಮುಳುವಾಗ್ತಾ ಇದೆ. ಮಂಡೇಲನ ಬಹುಶಃ ಸುನೀಲ ಈ ಒಂದು ಉತ್ತಮ ರೀತಿಯ ಹೊಂದಾಣಿಕೆ ಓಟಗಾರಿಕೆಯನ್ನು ಕಂಡುಕೊಂಡ್ರು. ನಿನ್ನೆ ದಿನ ಯೂನುಸ್ ಕೂಡ ಓಂಕಾರೇಶ್ವರ ಪರವಾಗಿ ಒಂದು ಮೈದಾನದಲ್ಲಿ ಮೊದಲ ಅರ್ಧ ಶತಕವನ್ನು ದಾಖಲಿಸಿದಂತ ಆಟಗಾರ. ಪಂದ್ಯಾಟ ಮುಂದುವರಿಕೆ ಸಂತೋಷ್ ಕಾರ್ಯಕ್ರಮದಲ್ಲಿ ಸ್ಕೋರ್ 23 ಫಾರ್ ಲಾಸ್ ಆಫ್ 3. 21 balls 23 to 1. ಸಂತು ಶಾಳಾಗಿ ಬಿದ್ದ ಚೆಂಡು. ಇತರ ಮತ್ತೊಂದು ಬಹಳ ಸಮರ್ಥ ಹೊಡೆತ ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ನಿತಿನ್ ಮಂಡೇಲನ ಮುಖೇನ 2 ಓಟದ ಸೇರ್ಪಡೆ. ಅಂಕಿ ಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಣ ಮೊತ್ತ 25ಕ್ಕೆ 3. ಟೊಪ್ಪಿ ಪ್ರಕಾಶ್ ಅವರು ವೇದಿಕೆ ಬರಬೇಕನ್ನೋದ ಕೇಳ್ತಾ ಇದ್ದೇವೆ. ಓಂನ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಟೊಪ್ಪಿ ಪ್ರಕಾಶ್ ಅವರು 12ನೇ ವಾರ್ಡಿನ ಟೊಪ್ಪಿ ಪ್ರಕಾಶ್ ಅವರಿಗೆ ಮತ್ತೆ ಆತ್ಮೀಯ ಸ್ವಾಗತ.
ಓಟಗಳು ಬರ್ತಾ ಇಲ್ಲ. ಬಹಳ ಸಮರ್ಥಿ ಒಂದು ಎಸೆತ. ಈ ಪಂದ್ಯ ಬಹುಶಃ ಕೊನೆ ಹಂತದಲ್ಲಿ ಬಹಳಷ್ಟು ಕುತೂಹಲವನ್ನು ಉಳಿಸುವ ಸಾಧ್ಯತೆಗಳು ಕೂಡ ಇದೆ. ಚೆನ್ನೈ ವರ್ಸಸ್ ರಿಯಲ್ ಫೈಟರ್ಸ್ ಜಾನ್ಸನ್ ಉಡುಪಿ ಕುಂದಾಪುರ. ಸ್ಲೋವರ್ ಡೆಲಿವರಿ, ಮಂಡೇಲನ ಹೊಡೆತ, ಲಾಂಗ್ ಆನ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ. ಮೂರನೇ ಓವರ್ ಮುಗಿತಾ ಇದೆ. ಜಾನ್ಸನ್ ರಿಯಲ್ ಫೈಟರ್ಸಿನ ಮೊತ್ತ 26 for loss of 3. Last 18 balls are remaining. 20 runs to win. Last 18 balls are remaining now. 20 runs to win. ಅದೆಲ್ಲ ಕೆಲವು ಯೋಗ, ಕೆಲವು ಯೋಗ ಅಲ್ವೇನ್ರಿ ಸತ್ಯ ಅವರ? ಹೌದು. ಇನ್ನು ನಾಳೆ ವರೆ ಇದೆ ಸಮಸ್ಯೆ. ಒಬ್ಬೊಬ್ಬರದು ಒಂದೊಂದು ಸಮಸ್ಯೆ. ಅಂಗಳ ಒಳಭಾಗದಲ್ಲಿ ನೀವು ಬೌಲರ್ ಚೆನ್ನೈ. KP ಗಿರೀಶ್ ಅಣ್ಣನವರು ಭಾಷೆ ಬರ್ತದೆ. ವಿಜಯ್ ಅವರ ಫ್ರೆಂಡ್ಸ್ ಮತ್ತು ಪಂಚಜನ್ಯದ ಪಂದ್ಯಾಟ ಬಳಿಕ ಶಿವಮೊಗ್ಗ 11 ಮತ್ತು ಜೈ ಕರ್ನಾಟಕ ರೆಡಿ ಇರಬೇಕು. KZM 4ನೇ ಓವರ್ ಮೊದಲ ಚೆಂಡು ತನ್ಮೂಲಕವಾಗಿ ನಿತಿನ್ ಮಂಡೇಲ ಮುಖೇನವಾಗಿ ಲಾಂಗ್ ಆಫ್ ಭಾಗದಲ್ಲಿ ಭರ್ಜರಿ ಸಿಕ್ಸರ್ ಜಾನ್ಸನ್ ಮತ್ತು ರಿಯಲ್ ಫೈಟರ್ಸಿನ ಪರವಾಗಿ. ಕೇವಲ 14 ಓಟದ ಅವಶ್ಯಕತೆ. ಚೀಕು ಮತ್ತೆ ಮಂಡೇಲಗೆ ಸಂದ ಒಂದು ಚೆಂಡು. ಓಟಗಳು ಬರ್ತಾ ಇಲ್ಲ. ಬೆಂಗಳೂರಿನ ಫ್ರೆಂಡ್ಸ್ ಹಾಗೂ ಪಂಚಜನ್ಯ ಪಂದ್ಯಾಟದ ಬಳಿಕ ಮುಂದಿನ ಎಲ್ಲ ಪಂದ್ಯಗಳು ಕೂಡ ಕೇವಲ 5 ಓವರ್ಗಳಿರ್ತದೆ. ಜೈ ಕರ್ನಾಟಕ ವರ್ಸಸ್ KZM ಶಿವಮೊಗ್ಗ. ಪಂಚಜನ್ಯ ಕ್ಷೇತ್ರ ರಕ್ಷಣೆ ರೆಡಿ ಇರಬೇಕು. ಮತ್ತೆ ಚಿಕ್ಕು ಈ ಬಾರಿ ಮಂಡಲಗೆ ಸದಾ ಚೆಂಡು ಕೊನೆ ಕ್ಷಣ ತಿರುವನ್ನು ಪಡ್ಕೊಳ್ತಾ ಇದೆ. NPT ಚೆನ್ನೈ. ನಮಗೆಲ್ಲ ಕನ್ನಡ, ಇವರಿಗೆಲ್ಲ ತಮಿಳು. ರಿಯಲ್ ಫೈಟರ್ಸ್ ಜಾನ್ಸನ್ ಈ ಬಾರಿ ಶಾಡಾಗಿ ಬಿದ್ದ ಚೆಂಡು. ಮತ್ತೊಂದು ಭರ್ಜರಿ ಹೊಡೆತ. ನಿತಿನ್ ಮಂಡೇಲ ಮುಖ್ಯವಾಗಿ ಡೀಪ್ ಲೆಗ್ ಭಾಗದಲ್ಲಿ ಚೆಂಡು. ಅಂತಿಮ ಹಂತದಲ್ಲಿ ಸೀಮಾರಿಕರ ಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ. ನಿತಿನ್ ಮಂಡೇಲ ದಾಖಲಿಸ ಹೊಡೆತ. ರಿಯಲ್ ಫೈಟರ್ಸ್ ಹರಿ ಅವರು ಭದ್ರಾವತಿ ಹುಡುಗ. ಟೂರ್ನಮೆಂಟ್ಗೆ ತುಂಬಾ ಸಪೋರ್ಟ್ ಅನ್ನ ಮಾಡಿದ್ದಾರೆ. ಅವರಿಗೆ ಮತ್ತೆ ಕೃತಜ್ಞತೆಯನ್ನ ಕೂಡ ಸಮರ್ಪಿಸ್ತಾ ಇದ್ದೇವೆ. ಇತನ್ಮಧ್ಯೆ ಟ್ಯಾಪ್ ಮಾಡಿದಂತ ಹೊಡೆತ. ಮಂಡೇಲ ಒಂದೋಟವನ್ನು ಪೂರೈಕೆ ಮಾಡಿಕೊಂಡ್ರು. ಸ್ಕೋರ್ 37 ಫಾರ್ ಲಾಸ್ ಆಫ್ 3 ಇಂಪಾರ್ಟೆಂಟ್ ವಿಕೆಟ್ಸ್. ಸುಲಭ ಜಯವನ್ನು ದಾಖಲಿಸುವಂತ ಜಾನ್ಸನ್ ರಿಯಲ್ ಫೈಟರ್ಸಿನ ತಂಡ ಮುನ್ನುಗ್ತಾ ಇದೆ. ರವೀಂದ್ರ ಹೆಗಡೆ ಅವರ ಮುಂದಾಳುತ್ವದ ಜಾನ್ಸನ್ ಕರಾವಳಿ ಹಸರಾಂತ ತಂಡವಾಗಿರುವಂತಹ ರಿಯಲ್ ಫೈಟರ್ಸಿನ ಜೊತೆಗಾಗಿ ವರ್ಷ ಆಡ್ತಾ ಇದೆ.
ದಾವಣಗೆರೆ ಮತ್ತು ಮದಕರಿ ಕಪ್ನ ಫೈನಲಿಸ್ಟ್ ತಂಡ ಈ ಬಾರಿಯ ದಾವಣಗೆರೆ ಪಂದ್ಯಾಟದ ಚಾಂಪಿಯನ್ಗಳು ಕೂಡ ರಿಯಲ್ ಫೈಟರ್ಸ್ ಜಾನ್ಸನ್. ಮತ್ತೆ ಪಂದ್ಯಾಟದ ಮುಂದುವರಿಕೆ ಲಾಸ್ಟ್ ಒನ್. ಈ ತನ್ಮದೆ ಮತ್ತೊಂದು ಶಾಟ್ ಆಗಿ ಬಿದ್ದ ಚೆಂಡು ಬಹಳ ಸಮರ್ಥ ಹೊಡೆತ ಶಾಟ್ ಬಡಿಗಳ ಭಾಗದಲ್ಲಿ ಒಂದೋಟ ಸೇರ್ಪಡೆ. ನಿತಿನ್ ಮಂಡಲ ಸುನಿಲ ಎರಡನೇ ಓಟ ಕ್ಲಿಯರ್ ಮಾಡಿದ್ರು. ಸ್ಕೋರ್ 39 ಫಾರ್ ಲಾಸ್ ಆಫ್ 3, ಓನ್ಲಿ 7 runs to win. ಮುಂದಿನ ವರ್ಷ ಬಹುಶಃ ಈ ಬಾರಿ ಚೆನ್ನೈ ಅವರು ಇಲ್ಲಿಗೆ ಬಂದಿದ್ದಾರೆ. ಮುಂದಿನ ವರ್ಷ ಶ್ರೀಲಂಕಾದವರು ಬರುವ ನಿರೀಕ್ಷೆ ಕೂಡ ಇದೆ. ಇತ್ತೀಚೆಗಿನ ಪ್ರಮುಖ ಟೂರ್ನಮೆಂಟ್ಗಳಾಗಿರುವಂತಹ ದಾವಣಗೆರೆ, ಮುಂದಿನ ವಾರ ನಡೆಯುವಂತಹ ಹೊಸನಗರ ಬ್ರದರ್ಸ್ ಟೂರ್ನಮೆಂಟ್, ಅದಕ್ಕಿಂತ ಮೊದಲು ಮೊದಲ ಬಾರಿಗೆ ಬೆಂಗಳೂರಿನ ಫ್ರೆಂಡ್ಸ್ ತಂಡ ಶ್ರೀಲಂಕಾ ತಂಡವನ್ನು ಬರಮಾಡಿಕೊಂಡಿತ್ತು. ಮುಂದಿನ ವರ್ಷ ಭದ್ರಾವತಿಗೂ ಕೂಡ ಬರುವ ಸಾಧ್ಯತೆಗಳಿದೆ ಶ್ರೀಲಂಕಾದ ತಂಡ. ನಮ್ಮವರು ಇತ್ತೀಚೆಗೆ ಬಾಯಾರಿಕೆ ಸ್ವಲ್ಪ ಜಾಸ್ತಿ. 7 ಓಟದ ಅವಶ್ಯಕತೆ. 12 balls 7 to 1. ಯಾವುದೇ ರೀತಿಯಾಗಿರುವಂತಹ ಬ್ರೇಕ್ ಇರಲ್ಲ. ಪಂಚಜನ್ಯ ರೆಡಿ ಇರಬೇಕು. ಅದಾದ ಬಳಿಕ ಮುಂದಿನ ಪಂದ್ಯ ಜೈ ಕರ್ನಾಟಕ ಮತ್ತು KSRTM ಶಿವಮೊಗ್ಗ. ಈ ತನ್ಮಧ್ಯೆ ಸಂತೋಷದ ಚೆಂಡು ಬಹಳ ಸಮರ್ಥ ಹೊಡೆತ. ಡೀಪ್ ಎಕ್ಸ್ಟ್ರಾ ಕವರ್ ಸಿಮರಕೆ ಅಂಚಿನಲ್ಲಿ ಲೆಫ್ಟಿ ಸುನಿಲ್ ಮುಖೇನವಾಗಿ ಚೆಂಡು ಸಿಮರಕೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಅಂಗಡ ಅಣ್ಣ ಬದಿಗೆ ಸರಿ ರೀ. ಈ ತನ್ಮಧ್ಯೆ ಸುನೀಲಗೆ ಸಂದ ಒಂದು ಚೆಂಡು, ಮತ್ತೆ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ. ಲ್ಯಾಗ್ ಬಾಯ್ ಮುಖೇನವಾಗಿ ಜಾನ್ಸನ್ ರಿಯಲ್ ಫೈಟರ್ಸಿನ ಮೊತ್ತ 44 ಓಟಗಳು. ಹೌದು, ಸ್ಕೋರರ್ ಆಗಿ ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ ಚಿಕ್ಕಪ್ಪ. ಮತ್ತೆ ಸಂತು. ಈ ಬಾರಿ ನಿತಿನ್ ಮಂಡಲಗೆ ಸಂದ ಚೆಂಡು ಡೀಪ್ ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಭರ್ಜರಿ ಹೊಡೆತ. ಬೌಂಡ್ರಿ. ರಿಯಲ್ ಫೈಟರ್ಸ್ ಜಾನ್ಸನ್ ತಂಡ ಮೊದಲ ಲೀಗ್ ಪಂದ್ಯಾಟದಲ್ಲಿ 6 ವಿಕೆಟ್ಗಳ ಭರ್ಜರಿ ಜಯವನ್ನು ದಾಖಲಿಸಿದ್ರು. ಚೆನ್ನೈ NPT ಮೊದಲ ಸೋಲನ್ನು ಕಂಡುಕೊಳ್ತಾ ಇದೆ. ಹಲೋ ಇವಾಗಲೇ ಮುಕ್ತಾಯ ಕಂಡ ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನ ಪ್ರದೀಪ್ ಶೆಟ್ಟಿ ಫ್ರಮ್ ರಿಯಲ್ ಫೈಟರ್ಸ್ ಜಾನ್ಸನ್ ಮುಖ್ಯ ವೇದಿಕೆಯಲ್ಲಿ ಬಂದು ಪಡ್ಕೋಬೇಕನ್ನೋದ ಕೇಳ್ತಾ ಇದ್ದೇವೆ. ಪ್ರದೀಪ ಶೆಟ್ಟಿ ರಿಯಲ್ ಫೈಟರ್ಸ್ ಜಾನ್ಸನ್ ಅವರು ಮುಖ್ಯ ವೇದಿಕೆ ಬಂದು ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಕಲೆಕ್ಟ್ ಮಾಡಬೇಕು ಅನ್ನೋದ ಕೇಳ್ತಾ ಇದ್ದೇವೆ.